ಕಳೆದ 36 ಭಾಗಗಳಲ್ಲಿ ಪವಿತ್ರಾತ್ಮ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದೀವಿ. ಅದನ್ನು ಎಸ್ಪೆಷಲಿ ಲಾಸ್ಟ್ ಒಂದು 7, 8 ಸೆಷನ್ಸ್ ಇಂದ ನಾವು ಪವಿತ್ರಾತ್ಮನು ಬರುವುದು ಕುರಿತಾಗಿ ಅದೇ ರೀತಿಯಲ್ಲಿ ಅವನು ಬಂದಾದ್ಮೇಲೆ ನೀತಿ, ನ್ಯಾಯ ತೀರುವಿಕೆ ನಾವು ಲಾಸ್ಟ್ ಕೊನೆಗೆ ನೋಡಿರೋದು ನ್ಯಾಯ ತೀರುವಿಕೆ. ಈ ನ್ಯಾಯ ತೀರುವಿಕೆಯಲ್ಲಿ ನಾವು ಹಿಂಗೆ ನೋಡ್ತಾ ಬರೋದು ಕಳೆದ ಭಾಗದಲ್ಲಿ ಲಾಸ್ಟ್ ನಾವು ನೋಡಿರೋದು ಏನಂತ ಹೇಳಿದ್ರೆ, ಈಗ ನೂತನ ಸೃಷ್ಟಿಯಾಗಿ ಅಂದ್ರೆ ಪವಿತ್ರಾತ್ಮನ ನಮ್ಮಲ್ಲಿ ಬರಬೇಕು, ಇಲ್ಲಾಂದ್ರೆ ಪವಿತ್ರಾತ್ಮ ಪ್ರಭಾವ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ 100% ನಾವೊಂದು ನೂತನ ಸೃಷ್ಟಿಯಾಗಿ ದೇವರು ನಮ್ಮನ್ನು ಮಾರ್ಪಡಿಸಿದ್ದಾರೆ ಅಂತ. ಇಲ್ಲಿ ಅದೇ ರೀತಿಯಾಗಿ ಆ ನೂತನ ಸೃಷ್ಟಿಯಾಗಿ ನಮ್ಮನ್ನು ಮಾರ್ಪಡಿಸಲಿಕ್ಕೆ ಸಹಾಯ ಮಾಡುವಂತ ಪವಿತ್ರ ನಮಗೆ ನಾವಾಗಿ ಆ ಒಂದು ನೂತನ ಸೃಷ್ಟಿ ಆಗಲಿಕ್ಕೆ, ಯಾಕಂದ್ರೆ ಮನುಷ್ಯನು ಪಾಪಿ, ಅವನು ಹುಟ್ಟುವಾಗಲಿಂದ ಅವನ ಗುಣಗಣ ಭಾವಗಳಲ್ಲಿ ಇರೋದಂತ ಹೇಳಿದ್ರೆ ಪಾಪದ ಕಡೆಗೆ, ಪ್ರಾಪಂಚಿಕವಾಗಿರೋದ ಕಡೆಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಈ ದೇವರ ಕಡೆಯಿಂದ ಬರುವಾಗ ಒಂದು ಸ್ವಲ್ಪ ತೂಕ ಕಮ್ಮಿ ಆಗುತ್ತೆ. ಯಾವುದು ಮನುಷ್ಯನ ಸೃಷ್ಟಿನೇ ಹಾಗೆ, ಯಾರ್ದು ತಪ್ಪಂತಲ್ಲ ಅದು. ಆದ್ರೆ ಪವಿತ್ರಾತ್ಮನ ಕೃಪಾವರವನ್ನು, ಯಾವ ಪ್ರಭಾವವನ್ನು ಒಂದು ನೂತನ ಸೃಷ್ಟಿಯಾಗಿ ನಮ್ಮನ್ನ ಮಾರ್ಪಡಿಸುವಾಗ ಅವಾಗ ಮಾತ್ರ ಒಂದು ನೂತನ ಸೃಷ್ಟಿಯಾಗಿ ಹೊಸದಾಗಿ ಹುಟ್ಟಿದಂತ ಒಂದು ಅನುಭವ ಬರೋದು. ಅದಾದ ಮೇಲೆನೆ ದೇವರು ಇಷ್ಟವಾಗಿರಿಂದ ಮಗನಾಗಿ ಮಗಳಾಗಿ ನಾವು ಬದುಕಲಿಕ್ಕೆ ಸಾಧ್ಯ. ಇಲ್ಲಿ ನಾವು ನೋಡಿದ್ದೀವಿ, ಅದಕ್ಕೆ ಸಹಾಯಕನು ನಮ್ಮ ಜೊತೆಯಲ್ಲಿ ವಾಸ ಮಾಡ್ತಾ ಇರೋದಾಗಿದೆ. ಈ ಸಹಾಯವೆಲ್ಲ ಕೊಡ್ಲಿಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಪ್ರಕಾರ ನಿಮ್ಮ ಜೊತೆ ಸದಾ ಕಾಲವನ್ನು ಇರ್ಲಿಕ್ಕೋಸ್ಕರ ಪವಿತ್ರಾತ್ಮನ ಕಳಿಸಿಕೊಟ್ಟಿರೋದು. ಹಂಗಿರುವಾಗ ನಾವು ನೋಡಿದ್ವಿ ಲಾಸ್ಟ್ ಏನಂದ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಅದು ಹೇಗೆ ಸಾಧ್ಯ, ಯಾವ ರೀತಿಯಲ್ಲಿ ಅಂದ್ರೆ ಅದಲ್ಲಿ ಕೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ಟಿದ್ದಾರೆ, ಆದ್ರೆ ಪವಿತ್ರಾತ್ಮನ ನಾವು ಯಾವ ಕಾರಣದಲ್ಲಿನೂ ದುಃಖ ಪಡಿಸಬಾರದು. ಅದು ದೊಡ್ಡ ತಪ್ಪು ಅಂದ ಲೆಕ್ಕದಲ್ಲಿ. ಅದೇ ರೀತಿಯಾಗಿ ಯೆಶಾಯನ ಪ್ರವಾದನೆಯಿಂದ 1ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಮ್ಮನ್ನು ತೊಳೆದು ಶುದ್ಧಿ ಮಾಡಿಕೊಳ್ಳೋದು. ಯಾಕೆಂದ್ರೆ ಪವಿತ್ರಾತ್ಮನ ಇಲ್ಲದ್ರೆ ನಮ್ಮಲ್ಲಿ ಆ ಪ್ರಭಾವವನ್ನು ಹೆಚ್ಚಾಗಿ ಬರುವಂತ ರೀತಿಯಲ್ಲಿ ಮಾಡ್ಬೇಕಂದ್ರೆ ನಮ್ಮ ತಪ್ಪುಗಳ ಬಗ್ಗೆ, ನಮ್ಮ ಪಾಪಗಳ ಬಗ್ಗೆ ನಾವು ತಿಳಿದು ಅದನ್ನೇ ತೊಳೆದವರಾಗಿ ಶುದ್ಧಿಪಡಿಸಿರೋದಂತ ಶರೀರ ಆತ್ಮಗಳಿಂದ ಬದುಕುವಂತ ಒಂದು ಸಿಚುವೇಶನ್. ಅದೇ ರೀತಿ 2 ಕೊರಿಂಥಿಯರಲ್ಲಿ ಶರೀರಾತ್ಮಗಳ ಕಲ್ಮಶವನ್ನು, ಅದೇ ರೀತಿಯಲ್ಲಿ ಕೀರ್ತನೆ 51ನೇ ದೇವರ ಹತ್ರ ಬೇಡ್ಕೊಳ್ಳೋದಂತೆ ನನ್ನನ್ನೇ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಶುದ್ಧಪಡಿಸುವಂದಿರೋದು. ಅದೇ ತರ ಕೊನೆಯದಾಗಿ ನಾವು ಅದರಲ್ಲಿ ನೋಡ್ರಿ ರೋಮಾಪುರದವರಿಗೆ ಬಂದಿರೋ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾಗದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಅಂದ್ರೆ ಈ ವಿವೇಚಿಸಿ ತಿಳ್ಕೊಳ್ಳಿಕ್ಕೆ ನಮಗೆ ಆಲ್ರೆಡಿ ನಮಗೆ ಕೊಟ್ಟಂತ ಪವಿತ್ರಾತ್ಮನು ಎಲ್ಲದಕ್ಕೇನು ಸಹಾಯ ಮಾಡುವಂತ, ಎಲ್ಲದನ್ನು ವಿವೇಚಿಸಿ ನಮ್ಗೆ ಯಾವ ಪವಿತ್ರಾತ್ಮನ ಪ್ರಭಾವ ಹೆಚ್ಚಾಗಿ ನಂಬರುವಾಗ ಇಲ್ಲಿ ಈ ಬಲಹೀನತೆ ಅಂತ ಇರೋದು, ದುರ್ಬಲತೆ ಅಂತ ಇದು ಯಾವುದನ್ನು ನಮ್ಮ ಇದರಲ್ಲಿ ಇರಲ್ಲ. ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಆಗಲಿ, ಇಲ್ಲಾದ್ರೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಒಂದು ಸ್ವಲ್ಪ ಭಾಗ ಬಲಹೀನ ಇರುತ್ತೆ, ಸ್ವಲ್ಪ ಭಾಗ ಶಕ್ತವಾಗಿರುತ್ತೆ. ಇದರಲ್ಲಿ ಯಾವ ರೀತಿಯಲ್ಲಿ ಇನ್ನು ಈ ಬಲಹೀನತೆ ಅಂತ ಇರಲ್ಲ. ಯಾವುದ್ರಲ್ಲಿ ಬಲಹೀನರಾದ್ರೂ ಕೂಡ ಪವಿತ್ರಾತ್ಮನ ಶಕ್ತಿ ನಮ್ಮ ಜೊತೆ ಇರುವಾಗ, ಆ ಸಪೋರ್ಟ್ ನಮಗಿರುವಾಗ, ಆ ಸಹಾಯ ನಮ್ಮಿರುವಾಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬಲ ಹೊಂದಿರುವವರಾಗಿ ತಂದೆಯಾದ ದೇವರ ಚಿತ್ತಾನುಸಾರಿಯಾಗಿ ನಡೆಯುವಂತ ಮಗನಾಗಿ ಮಗಳಾಗಿ ದೇವರು ನಮ್ಮನ್ನೆಲ್ಲ ಮಾರ್ಪಡಿಸ್ತಾರೆ. ಆ ರೀತಿಯಲ್ಲಿ ನೋಡುವಾಗ ಇನ್ನು ನಾವು ಆ ನೂತನ ಪಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ, ನಮ್ಮ ಚಿಂತನೆಗಳಲ್ಲಿ, ಆಲೋಚನೆಗಳಲ್ಲಿ ಬರಬೇಕಾಗಿರೋದು ಕೆಲವೊಂದು ವಾಕ್ಯಗಳನ್ನು ಇವತ್ತು ನಾವು ಧ್ಯಾನ ಮಾಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಹೊಸ ಸೃಷ್ಟಿ, ನೂತನ ಸೃಷ್ಟಿ ಎಂದಿರುವಾಗ ಅಂತ ಹೇಳಿದ್ರೆ, ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ನಾನ ಆದ ಮೇಲೆ ಅಂದ್ರೆ ದೇಶ ಸ್ನಾನ ಎಲ್ಲ ಸಾಧಾರಣ ನಮ್ಮ ಮನೆಯಲ್ಲೇ ಸ್ನಾನ ಆದ್ಮೇಲೆ ನಾವು ಮತ್ತೆ ಹಳೆ ಬಟ್ಟೆ, ಇಲ್ಲಾಂದ್ರೆ ನಾವು ಹಾಕಿರೋದು ಬಟ್ಟೆನ ನಾವು ಹಾಕೊಳ್ಳಲ್ಲ. ಹೊಸದಾಗಿ ತೊಳೆದು ಶುದ್ಧವಾಗಿರೋದ್ರಿಂದ ನೀಟಾಗಿರೋದು ಬಟ್ಟೆ ನಾವು ಹಾಕ್ಸ್ಕೊಳ್ತೀವಿ. ಯಾಕೆಂದ್ರೆ
ನಾವು ಶುದ್ಧರಾಗಿ ಸ್ನಾನ ಮಾಡಿ ದೇಹ ಎಲ್ಲ ತೊಳೆದು ಸ್ನಾನ ಮಾಡಿ ಬಂದಾದ್ಮೇಲೆ ಆ ಹಳೆಯ ಬಟ್ಟೆಯನ್ನು, ಕೊಳೆ ಆಗಿರೋದು ಬಟ್ಟೆ ನಾವು ಹಾಕಿದ್ರೆ ಆ ಬಟ್ಟೆ ಮೇಲೆ ಇರೋದು ಕೊಳೆ ನಮ್ಮ ಮೇಲೆ ಬರುತ್ತೆ. ನಾವು ಸ್ನಾನ ಮಾಡಿದಕ್ಕೆ ಯಾವ ಪ್ರಯೋಜನವನ್ನು ಇರಲ್ಲ. ಪ್ರಿಯರೇ, ಇದೇ ತರಾನೇ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡು ಯೇಸು ಕ್ರಿಸ್ತನನ್ನ ತನ್ನ ರಕ್ಷಕನಾಗಿ ಅಂಗೀಕಾರ ಮಾಡಾದ ಮೇಲೆ ನಮ್ಮ ಹಳೆಯ ಆಕ್ಟಿವಿಟೀಸು, ನಮ್ಮ ಹಳೆಯ ಕ್ಯಾರೆಕ್ಟರ್ಗಳು, ನಮ್ಮ ಡೇ ಟು ಡೇ ನಾವು ಮಾಡುವಂಥ ವಿಚಾರಗಳು ಅದೇನೇ ನಾವು ಹಿಂಬಾಲಿಸದಾದರೆ ಖಂಡಿತ ನಾವು ಯಾವ ಕಾರಣದಲ್ಲಿನೂ ರಕ್ಷಣೆ ಹೊಂದಲಿಲ್ಲ, ನಾವು ದೀಕ್ಷಾಸ್ನಾನ ತಗೊಂಡಿಲ್ಲ. ಬೇರೆಯವ್ರ ಕಣ್ಮುಂದೆ, ಪ್ರಾಪಂಚಿಕ ಕಣ್ಮುಂದೆ, ಇಲ್ಲ ಸಭೆಯವ್ರ ಕಣ್ಣಿನ ಮುಂದೆ ಆ ದೀಕ್ಷಾಸ್ನಾನ ತಗೊಂಡ್ರೆ ರಕ್ಷಣೆ ಅಂತ ಬರು. ಬಟ್ ನಮ್ಮ ನಡವಳಿಕೆಯನ್ನು ನಿಜವಾಗಲೂ ತಿಳ್ಕೊಳ್ಳಿ. ಇಲ್ಲಿನೇ ಪವಿತ್ರಾತ್ಮನ ಇಂಪಾರ್ಟೆನ್ಸ್ ತುಂಬಾ ಇದೆ. ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿಯನ್ನು ಒಳಗಡೆ ಕೂತಿರುವಂಥದ್ದು ನಮ್ಮ ಶರೀರವನ್ನು ಪವಿತ್ರಾತ್ಮನ ಗರ್ಭಗುಡಿ ಆಗಿರೋದ್ರಿಂದ ಅದು ನಮ್ಮ ಒಳಗೆ ಕೂತಿರೋದ್ರಿಂದ ಬೇರೆ ಎಲ್ಲವರಿಗೇನು ಗೊತ್ತಾಗದಲ್ಲಿರೋ ವಿಷಯ. ಈಗ ನನಗೆ ನನ್ನ ಬಗ್ಗೆ ಏನು ಗೊತ್ತಿರುತ್ತೆ ಅದೇ ಸೇಮ್ ವಿಷಯಗಳು, ಸೇಮ್ ಮ್ಯಾಟ್ರ್ ಎಲ್ಲದನ್ನು ನನ್ನ ಒಳಗೆ ಕೂತಿರೋದ್ರಿಂದ ಪವಿತ್ರಾತ್ಮನ ಗೊತ್ತಿರುತ್ತೆ. ಆ ದೇವರ ಆತ್ಮನಿಗೆ ಎಲ್ಲ ವಿಷಯನೂ ನನಗೆ ಹೆಂಗ್ ಗೊತ್ತಿರುತ್ತೋ ಅದು ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿರುವಂತ ವ್ಯಕ್ತಿ. ಇಲ್ಲಿ ನೋಡಿ, ನಮ್ಮ ಆ ಹೊಸ ನೂತನ ಸೃಷ್ಟಿಯಾಗಿ ಇಲ್ಲಿ ನೋಡಿ, ಯೇಸುವಿನ ಸತ್ಯೋಪದೇಶವು ಯಾವುದಂದ್ರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು, ನಾವು ದರ್ಶನ ಹೊಂದೋದಕ್ಕಿಂತ ಮುಂಚೆ, ದೀಕ್ಷಾಸ್ನಾನ ತಗೊಳ್ಳೋದಕ್ಕೆ ಮುಂಚೆ ನಮ್ದು ಏನೇನು ನಡವಳಿಕೆಗಳಿತ್ತು, ಏನೇನು ತಪ್ಪುಗಳಿತ್ತು ನಮ್ಮ ಜೀವನದಲ್ಲಿ, ದೀಕ್ಷಾಸ್ನಾನ ತಗೊಂಡು ಯೇಸುವಿನನ್ನು ಹಿಂಬಾಲಿಸುವಂತ ವ್ಯಕ್ತಿಗಳಾಗಿ ನಾವು ಆದ್ಮೇಲೇನು ಅದರಲ್ಲಿ ಕೆಲವೊಂದು ಚಟ್ಟಗಳಾಗಲಿ, ಕೆಲವೊಂದು ಆಕ್ಟಿವಿಟೀಸ್ ಆಗಲಿ, ಕೆಲವೊಂದು ಸ್ವಭಾವಗಳಾಗಲಿ ನಮ್ಮಲ್ಲಿ ಇದ್ರೆ, ಪ್ರಿಯ, ನಾನು ಆಗಲೇ ಹೇಳಿರತ್ರ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಹೇಳಿರೋದು, ಸ್ನಾನ ಮಾಡಿ ಬಂದಾದ್ಮೇಲೆ ಕೊಳೆ ಆಗಿರೋದು ಬಟ್ಟೆ ನಾವು ಹಾಕೊಂಡಿರೋದು ಯಾವ ರೀತಿಯಲ್ಲಿ ಆಗುತ್ತೆ. ಆ ಸ್ನಾನ ಮಾಡೋದಕ್ಕೆ ಅರ್ಥನೇ ಇರಲ್ಲ, ಆ ಸಮಯವನ್ನು ವೇಸ್ಟ್, ಎಲ್ಲದನ್ನು ವ್ಯರ್ಥವಾಗಿ ಹೋಗುತ್ತದೆ. ಯಾರು ನಮ್ಮನ್ನು ನೋಡಿದ್ರು ನಾವು ರಕ್ಷಿಸಲ್ಪಟ್ಟಿದ್ದೇನೆ, ನಾವು ದೀಕ್ಷಾಸ್ನಾನ ತಗೊಂಡಿದ್ರೆ ಯಾರಿಗೆ ಅನ್ಸಲ್ಲ. ಆದ್ರೆ ಇಲ್ಲಿ ಪ್ರಾಪಂಚಿಕಗಳಿಂದ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಹೊರಗಡೆಯಿಂದ ನೋಡುವಾಗ ಎಲ್ಲವರಿಗೇನು ನಮಗೆ ತುಂಬಾ ಭಕ್ತಿ ಇರುವಂತ ವ್ಯಕ್ತಿಗಳು, ಸಭಾ ವಿಷಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿಗಳು, ಅದೇ ರೀತಿಯಾಗಿ ದೇವರನ್ನ ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡುವಂತ ವ್ಯಕ್ತಿಗಳಂದ ಹೊರಗಡೆ ಕಾಣಿಸುವಾಗಲು ಪ್ರಿಯರ ನಮ್ಮ ಬಗ್ಗೆ ಎಕ್ಸಾಕ್ಟ್ ಆಗಿ ನಮಗಿಂತ ಹೆಚ್ಚಾಗಿ ನಮ್ಮೊಳಗೆ ಕೂತಿರೋಂಥ ಪವಿತ್ರಾತ್ಮನು. ಅದಕ್ಕೆ ಹೇಳ್ತಾ ಇರೋದು, ಆ ಪವಿತ್ರಾತ್ಮನ ಯಾವ ಕಾರಣದಲ್ಲಿನೂ ದುಃಖಪಡಿಸಬಾರದು ಅಂತ ಹೇಳ್ತಾ ಇರೋದು. ಇಲ್ಲಿ ಅದು ಏನಕ್ಕೆ ಅಂತ ಹೇಳಿದ್ರೆ, ಈ ಮತ್ತೆ ಅದೇ ಸ್ವಭಾವವನ್ನು ಬಂದಿದ್ರೆ ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು, ನಮ್ಮನ್ನೇ ಹಾಳು ಮಾಡ್ಲಿಕ್ಕೆ ಇರೋದೊಂದು ಪ್ರಾಪಂಚಿಕವಾಗಿರೋದು. ಅದೇ ರೀತಿಯಲ್ಲಿ ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಾಕ್ಯ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. 24 ಆ 4 ಸ್ವಭಾವವು ಹ್ಮ್ ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯಯುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ನೀವು ನಿಮ್ಮ ಆಂತರ್ಯದಲ್ಲಿ ಅಂದ್ರೆ ಬಾಹ್ಯವಾಗಿರೋದು ನಮ್ದು ಏನ್ ಗೆಟಪ್ ಇದೆ, ನಾವು ಎಷ್ಟು ಚೆನ್ನಾಗಿರೋದು ಬಟ್ಟೆ ಹಾಕ್ತೀನೋ, ಇಲ್ಲ ಎಷ್ಟು ಚೆನ್ನಾಗಿರೋದು ನಮ್ಮ ಎಕ್ಸ್ಟರ್ನಲ್ ಅಪಿಯರೆನ್ಸ್, ಅದು ಎಷ್ಟು ಚೆನ್ನಾಗಿರ್ಲಿ, ಹೆಂಗಿರ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿರ್ಲಿ. ಅದೇ ಸೇಮ್ ಥಿಂಗ್ ನಮ್ಮ ಆಂತರ್ಯವಾಗಿ ಇಲ್ಲಿ ಹೇಳ್ತಾರೆ, ನಿಮ್ಮ ಆಂತರ್ಯದಲ್ಲಿ ಹೊಸಬ್ರಾಗಿ ನೂತನ ಸ್ವಭಾವವನ್ನು ಧರಿಸ್ಕೊಳ್ರಿ. ಈ ಆಂತರ್ಯದಲ್ಲಿ ಇಷ್ಟು ನಾವು ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ, ಈ ಹೊಸ ನೂತನ ಸ್ವಭಾವ ಅಂತ ಹೇಳ್ತಾ ಇದೆಯಲ್ಲ, ಅದು ಯಾವತ್ತೂ ಆಗಲ್ಲ. ಈಗ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ವೇಸ್ಟ್ ಇದ್ರೆ, ಮನೆಯೊಳಗೆ ಒಂದು ವೇಸ್ಟ್ ಇದೆ ಅಂತ ಹೇಳಿದ್ರೆ, ನಾನು ಕಳಿಸಿರೇನು ಹೇಳಿದೆ, ಅದ್ರ ಸ್ಮೆಲ್ ಬಂದೇ ಬರುತ್ತೆ. ಆದ್ರೆ ನಮ್ಮ ಮನೆಯೊಳಗೆ ಒಳ್ಳೆ ಯಾವ್ದೋ ಒಂದು ಹೂ, ಇಲ್ಲ ಯಾವ್ದು ಮೈಸೂರು ಮಲ್ಲಿಗೆಲ್ಲ ಗೊತ್ತಿಲ್ಲ, ಒಳ್ಳೆ ಸ್ಮೆಲ್ ಇರೋದೊಂದು ಹೂ, ಇದೇ ತರ ಒಂದು ಹೂ ಮನೆಯೊಳಗಿದ್ರೆ ಏನ್ ವಾಸನೆ ಬರುತ್ತೆ ಹೇಳಿ? ಒಳ್ಳೆ ಸುಗಂಧವಾಗಿರೋದು ವಾಸನೆ ಬರುತ್ತೆ. ಪ್ರಿಯರೇ, ಒಳಗಡೆ ಏನಿರುತ್ತೋ ಕೊಳಕಿದ್ರೆ ನಮ್ಮ ಆಕ್ಟಿವಿಟೀಸ್ ಅಲ್ಲಿ, ನಮ್ಮ ಮಾತುಗಳಲ್ಲಿನೂ ಅದು ರಿಫ್ಲೆಕ್ಟ್ ಆಗುತ್ತೆ. ಒಂದು ಲೆಕ್ಕದಲ್ಲಿ ಹೆಂಗಾದ್ರೂ ಇದು ಯಾರಿಗೆ ಗೊತ್ತಾಗದಲ್ಲ ನಾವು ಮುಚ್ಚಿಟ್ಟಿದ್ರು ಕೂಡ ಒಂದಲ್ಲ ಆದ್ರೆ ಒಂದಿನ ಅದು ಹೊರಗಡೆ ಬಂದೇ ಬರುತ್ತೆ. ಅದು ಆ ಸಮಯಕ್ಕಿರೋದು. ಆದ್ರೆ ನಾನಿಲ್ಲಿ ಹೇಳ್ತಾ ಇರೋದು, ಇದೆಲ್ಲ ತಿಳ್ಕೊಂಡು ನಿನ್ನ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆಗಳು ಎಷ್ಟು ಕೊಳಕಾಗಿದೆ, ಎಷ್ಟು ಗಲೀಜಾಗಿದೆ, ಇದೆಲ್ಲ ತಿಳ್ಕೊಂಡು ಅದ್ರೊಳಗೆ ಕೂತಿರೋದಂತ ಪವಿತ್ರಾತ್ಮನ. ಇಲ್ಲಿ ನೋಡಿ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವರ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ.
ಅದು ಸಾಧಾರಣ ಒಂದು ಸ್ವಭಾವ ಅಲ್ಲ, ನೂತನ ಸ್ವಭಾವ ಅಂತ ಹೇಳ್ತಾ ಇರೋದು. ಆ ಹಳೇದೆಲ್ಲ ತೆಗ್ದಾದ್ಮೇಲೆ ಆ ಸ್ವಭಾವ ಅಂತ ಹೇಳ್ತಾ ಇರೋದು. ದೇವರ ಹೋಲಿಕೆ ಅಂದ್ರೆ ದೇವರು ಪರಿಶುದ್ಧ. ದೇವರಂತ ಹೇಳಿದ್ರೆ ನಾನು ಪರಿಶುದ್ಧನು, ಅದನ್ನೇ ನನ್ನನ್ನು ಆರಾಧಿಸುವವರನ್ನು ಪರಿಶುದ್ಧವಾದಂತ ರೀತಿಯಲ್ಲಿ ಪರಿಶುದ್ಧರಾಗಿ ಶುದ್ಧತೆಯಿಂದ ಆರಾಧಿಸಬೇಕು ಅಂತ ಹೇಳ್ತಾ ಇರೋದು. ಅದಲ್ಲಿ ನೋಡಿ, ಅದು ದೇವರ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಅದಕ್ಕೆ ನಾವು ಏನೇನು ಬಿಟ್ಟು ಬಿಡಬೇಕು ಅಂತ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಯಾಕಂದ್ರೆ ಇದೆಲ್ಲ ನಮ್ಮ ಜೀವನದಲ್ಲಿ ಬರಬೇಕು. ನಮ್ಮ ಒಬ್ರಿಗೆ ಆಗಲ್ಲ ಅದು. ಪ್ರಾಪಂಚಿಕವಾಗಿರೋದು ಮನುಷ್ಯನಾಗಿರೋದ್ರಿಂದ ಎಷ್ಟು ಪರಿಶ್ರಮ ಪಟ್ಟಿದ್ರೆ ನಾವು ಹೇಳಿದ್ರೆ ಎಷ್ಟೋ ತುಂಬಾ ಸುವಾರ್ತೆಯನ್ನು ಹೇಳುವವರಾಗಲಿ, ಎಷ್ಟೋ ಜೀವಿತದಲ್ಲಿ ಸುವಾರ್ತೆ ಆ ಲೆಕ್ಕದಲ್ಲಿ ಎಷ್ಟೋ ಮೇಲ್ಪಟ್ಟು ಹೋಗಿರೋರು ಒಂದು ದಿವಸದಲ್ಲಿ ಇದಕ್ಕಿದಂಗೆ ಕೆಳಗೆ ಬಿದ್ದು ಹೋಗ್ತಾರೆ. ದೇವರ ಮುಂದೆ, ಮನುಷ್ಯರ ಮುಂದೆ, ಸ್ವಂತ ಸಹೋದರಿ ಮುಂದೆ, ಸ್ವಂತ ಫ್ಯಾಮಿಲಿ ಮುಂದೆ ಏನೂ ಇಲ್ಲ, ಬಿಗ್ ಸೀರೋ ಒಂದು ಲೆಕ್ಕದಲ್ಲಿ. ಯಾಕೆ? ಅದೇ ಹೇಳ್ತಾರದು, ಮನುಷ್ಯನ ಸ್ವಭಾವ ಅಂತ ಹೇಳಿದ್ರೆ ಸದಾ ಕಾಲವನ್ನು ನಮ್ಮ ಎಚ್ಚರಿಸುವಂತ ಆ ಪವಿತ್ರಾತ್ಮನ ನಮಗೆ ಕಳಿಸಿ, ಆ ಪವಿತ್ರಾತ್ಮನ ಮಾತುಗಳಿಗೆ ಕಿವಿ ಕೊಡದಲ್ಲಿ ಒಂದು ಸ್ಟೇಜ್ ದಾಟುವಾಗ ಅಲ್ಲಿ ಇದೇ ಎಡವಟ್ಟು ಕೆಲಸಗಳಾಗುತ್ತೆ. ನೋಡೋಣ ಇಲ್ಲಿ ನೋಡಿ, ಅದಕ್ಕೆ ನಾವು ಏನೇನು ಬಿಟ್ಟು ಬಿಡ್ಬೇಕಂತ ಹೇಳುವಾಗ ಅದೇ 4ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ನೋಡಿ ಇಲ್ಲಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ತಮಾಷೆ ಏನಂತ ಹೇಳಿದ್ರೆ, ಸಭೆಯಲ್ಲಿ ಇಲ್ಲದ್ರ ಸಮಾಜದಲ್ಲಿ ಒಮ್ಮೆಲ್ಲ ನಾವು ಏನ್ ಅನ್ಕೊಳ್ತೀವಿ, ನಾವು ತುಂಬಾ ಸಹೋದರಿಯರು ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಸಭೆಯಲ್ಲಿ ಸಿಗುವಾಗ ಇಲ್ಲಾಂದ್ರೆ ಬೇರೆ ಕಡೆ ಸಿಗುವಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಪ್ರಿಯರೇ, ಇಲ್ಲಿ ಹೇಳುವ ಒಂದು ವಿಷಯ ಏನಂದ್ರೆ, ಯಾಕೆಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಾಂಗಗಳಾಗಿದ್ದೇವಲ್ಲ. ಇದು ಸ್ವಲ್ಪ ಕಷ್ಟಕರವಾಗಿರೋದ್ರಿಂದ ಒಂದು ಸಿಚುವೇಶನ್. ಯಾಕೆಂದ್ರೆ ಆ ತರ ಆಗಿದ್ರೆ ಅವರಿಗೆ ಒಂದು ಸಣ್ಣ ನೋವು ಬರುವಾಗಲೂ ನಮಗೆ ನೋವಾಗಬೇಕು. ನಮಗೇನಾದ್ರೂ ಒಂದು ಸಣ್ಣ ನೋವಾಗುವಾಗ ಅವರಿಗೇನೋ ನೋವಾಗು, ಒಂದೇ ಶರೀರವಾಗಿರುವಾಗ ಅದೇ ತರ ತಾನೆ. ಹಂಗಿರೋದಲ್ಲಿ ಈಗ ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಎಷ್ಟು ಪ್ರಯತ್ನ ಪಟ್ಟಿದ್ರು ಮನುಷ್ಯನದೊಂದು ಸ್ವಭಾವ ಪ್ರಿಯರೇ, ನಾವು ತಿದ್ಕೊಬೇಕಾಗಿರೋದಿಲ್ಲ. ಆದ್ರೆ ನಾವೊಂದು ತಿಳ್ಕೊಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ಎಷ್ಟೊಬ್ಬ ಮನುಷ್ಯ ಪ್ರಯತ್ನ ಪಟ್ಟಿದ್ರು ಕೂಡ ಅನ್ಯರೊಬ್ಬರನ್ನೇ, ಇಲ್ಲಾದ್ರೆ ಈ ತರ ತನ್ನ ಸಹೋದರಿಯರನ್ನೇ, ಇಲ್ಲಾದ್ರೆ ಈಗ ಏನ್ ಗೊತ್ತಾ, ಈ ಅಣ್ಣ ತಮ್ಮಂದಿರ ಮಧ್ಯದಲ್ಲಿನೇ ಈ ಒಂದು ರಿಲೇಷನ್ ಇರಲ್ಲ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅಣ್ಣ ತಂಗಿ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಅಕ್ಕ ತಂಗಿರ ಮಧ್ಯದಲ್ಲಿ ನಮ್ಗೆ ಇದು ಕಾಣಿಸಲ್ಲ. ಅದೇ ಒಂದು ಲೆವೆಲ್ ದಾಟಾದ್ಮೇಲೆ ಅವರಾಯ್ತು, ಅವ್ರ ಫ್ಯಾಮಿಲಿ ಆಯ್ತು, ಅವ್ರ ಸೆಪರೇಷನ್ ಆಯ್ತು, ಅವ್ರಿಗೆ ಏನಾದ್ರೂ ಪ್ರಾಮುಖ್ಯ ಇರೋದು ಆ ಫ್ಯಾಮಿಲಿಗೆ, ಅವ್ರಿಗೆ ಗಂಡ ಇರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ಅದು ಬಿಟ್ಟ ಇನ್ನು ಬೇರೆ ಯಾವುದನ್ನು ನಾವು ಏನೇನು ಹೇಳೋದು ಅದನ್ನು ಯಾಕಂದ್ರೆ ಪ್ರಸಂಗ ಮಾಡಬಹುದು. ಇದೊಂದು ಫ್ಯಾಕ್ಟ್. ಆದರೆ ದೇವರಲ್ಲಿ ಇಚ್ಛೆ ಪಡ್ತಾರ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರಾಪಂಚಿಕವಾಗಿ ನಾವು ಬದುಕಬಾರದು ಅಂತ ಇದ್ದಿದ್ರೆ, ನಾವು ನೂತನ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಪ್ರಿಯರೇ, ನಮ್ಮಲ್ಲಿ ಈ ಎಚ್ಚರಿಕೆ, ನನ್ನ ಸಹೋದರನ ಸಹೋದರಿಯನ್ನೇ ನನ್ನ ಸ್ವಂತ ಅಂಗಾಂಗವಾಗಿ, ನನ್ನ ತಂದೆ ತಾಯಿಗಳನ್ನ, ನನ್ನ ಮಕ್ಕಳನ್ನೇ, ನನ್ನ ಸಮಾಜದಲ್ಲಿರೋ, ನನ್ನ ಸಭೆಯಲ್ಲಿರೋರನ್ನೇ ನನಗೆ ಹಂಗೆ ಕಾಣಿಸ್ಲಿಕ್ಕೆ ಆಗುತ್ತಾ? ಅವರಿಗೊಂದು ನೋವಾಗಿದ್ರೆ ನನಗೆ ನೋವಾಗುತ್ತಾ? ಇಲ್ಲಿ ಯಾರಿಗೆ ಈ ವಿಷಯ ಗೊತ್ತಾಗಿಲ್ಲ ಅದನ್ನು ಕೂಡ ನಿಜವಾಗ್ಲೂ ಏನದ, ನಮ್ಮೊಳಗೆ ಕೂತಿರುವಂತ ಪವಿತ್ರಾತ್ಮನಿಗೆ ಗೊತ್ತಾಗುತ್ತೆ ನಮ್ಮ ಮನಸ್ಥಿತಿ, ಯಾರ್ಯಾರ ಬಗ್ಗೆ ಏನೇನು ಅನ್ಕೊಂಡಿದ್ದಾರೆ, ಯಾರ್ಯಾರೇ ಹಿಂದೆ ಮಾತಾಡ್ತಾ ಇದ್ದಾರೆ, ಯಾರ್ಯಾರೇ ಮುಂದೆ ಮಾತಾಡ್ತಾರೆ, ಏನೇನು ಮಾತಾಡ್ತಾರೆ, ಎಲ್ಲ ವಿಷಯ ತಿಳ್ಕೊಂಡಿದೆ. ಇನ್ನೊಂದು ಇದು ನೋಡಿ, ಅದೇ 4ನೇ ಅಧ್ಯಾಯ 26ನೇ ವಾಕ್ಯ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಥ್ಯಾಂಕ್ ಯು. ಇಲ್ಲಿ ಮೊದಲನೇ ನಾವು ಕಳೆದ ಸೇರಿರೋ ನಾವು ಹೇಳೋ ಒಂದು ವಿಷಯ ಅಂದ್ರೆ, ಜನರಲಿ ಪವಿತ್ರಾತ್ಮನಿಗೆ ಇಷ್ಟವಾಗದಲ್ಲಿರೋ ಕೆಲವೊಂದು ವಿಷಯ, ಸುಳ್ಳಾಡೋದು, ಇದೇ ತರ ಎಲ್ಲ ಹಳಸಾಕ್ಷಿ, ಈ ತರ ಕೆಲವೊಂದು ವಿಷಯಗಳಿದೆ. ಅದೇ ಆ ವಿಷಯದಲ್ಲಿ ಪವಿತ್ರಾತ್ಮನ ದುಃಖ ಉಂಟಾಗುತ್ತೆ ಅಂತ ನಾವು ನೋಡಿದ್ವಿ. ಇಲ್ಲಿ ನಾವು ಸುಳ್ಳು ನೋಡಿ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಬಿಡಿ ಅಂತ ಹೇಳಿದೆ. ಓಕೆ, ರೈಟ್. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಏನಾದ್ರೂ ಬೈ ಚಾನ್ಸ್ ಕೋಪ ಬಂದ್ರು ಕೂಡ, ಈ ಕೆಲವರಿಗೆ ಕೋಪ ಬಂದ್ರೆ ಅಂದ್ರೆ, ನಾನು ಇದಕ್ಕಿಂತ ಮುಂಚೆ ಮಾತಾಡಿದ್ದೇನೆ, ಕೋಪ ಬಂದ್ರೆ ನನಗೆ ಕೋಪ ಬಂದ್ರೆ ಕಣ್ಣು ಕಾಣಲ್ಲ ಅಂತ ಹೇಳ್ತಾರೆ ಕೆಲವರು. ಯಾಕಂದ್ರೆ ಮುಂದೆ ಯಾರಿದ್ದಾರೋ ಹಿಂದೆ ಯಾರಿದ್ದಾರೋ, ಏನ್ ಮಾತಾಡ್ತಾ ಇರೋ ಏನಂತ ಅವ್ರಿಗೆ ಏನು ಗೊತ್ತಾಗದಲ್ಲಿ ಹೇಳ್ತಾರೆ. ಕೊನೆಗೆ ಅದಾದ್ಮೇಲೆ ಅಯ್ಯೋ ನನ್ನ ಕೋಪದಲ್ಲಿ ಮಾತಾಡ್ಕೊಂಡ್ಬಿಟ್ಟೆ, ಬಾಯಲ್ಲಿ ಹೇಳ್ಬೇಕಾಗಿರೋದು ಎಲ್ಲಾ ಭಾಷೆಯನ್ನು ಹೊರಡ ಬಿಟ್ಟಾದ್ಮೇಲೆ
ಆಮೇಲೆ ಕೊನೆಗೆ ಹೇಳ್ತಾರೆ, ಅಯ್ಯೋ ತಪ್ಪಾಯ್ತು ನನಗೆ, ಆ ಕೋಪದಲ್ಲಿ ನಾನು ಹೇಳಿದೆ. ಇಲ್ಲಿ ಹೇಳ್ತಾ ಇರೋದು ಪ್ರಿಯರೇ, ನೂತನ ಸೃಷ್ಟಿಯಾಗಿರುವಂತ ಒಬ್ಬ ವ್ಯಕ್ತಿ, ಅವನು ಕೋಪ ಮಾಡಿದನ್ನು ಕೂಡ ಅದೆಲ್ಲಿ ನಿಲ್ಲಬೇಕು, ಅಲ್ಲಿನೇ ನಿಲ್ಲಬೇಕು. ಅದರಿಂದ ಯಾವ ಕಾರಣದಲ್ಲಿನೂ ಪಾಪ ಮಾಡಬಾರದು. ಅದಲ್ಲದಲ್ಲೇ ನಿನಗೆ ಎಷ್ಟು ದೊಡ್ಡ ಸಿಟ್ಟಾಗ್ಲಿ, ಯಾರ ಜೊತೆ ಆಗಲಿ, ಅವನ ಸಾಯಿಸಲಿಕ್ಕಿರೋ ಸಿಟ್ಟು ನಿನಗಿದ್ರು ಕೂಡ ಅದು ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ಮಾತಾಡಿ ಸರಿಪಡಿಸಿ ಸಮಾಧಾನದಲ್ಲಿ ನಿನ್ನ ಮನೆಗೆ ಹೋಗ್ಬೇಕು. ಅದು ಯಾರ ಜೊತೆ ಆಗಲಿ ಅಲ್ಲಿ ತನಕ ಬಿಡಬಾರದು ಅಂತ ಹೇಳಿ. ಪ್ರಿಯರೇ, ನಾವು ಹೇಳಿದ್ರೆ ನಾವು ಸಿಟ್ಟು ಮಾಡ್ಕೊಳ್ಳುವಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಇನ್ನರ್ ಆರ್ಗನ್ಸನ್ನೇ ಪ್ರಾಬ್ಲಮ್ ಆಗ್ತಾ ಇರೋದು. ಬಿ ಪಿ ರೈಸ್ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಇದೇ ಥರ ಹಲವಾರು ಪ್ರಾಬ್ಲಮ್ಸ್. ಒಂದು ನಿಮಿಷಕ್ಕೆ ಸಿಟ್ಟು ಬರುವಾಗ ಎಷ್ಟು ಪಲ್ಸ್ ರೇಟ್ ಆಗಲಿ, ನಮ್ಮ ಇದರಲ್ಲಿ ಎಷ್ಟು ಮಲ್ಟಿಪಲ್ ಆಕ್ಷನ್ಸ್ ಅಟ್ ಎ ಟೈಮ್. ಇಲ್ಲಿ ನೋಡಿ, ಯಾವ ಕಾರಣದಲ್ಲಿನೂ ನಿನ್ನ ಸಿಟ್ಟು ಎಲ್ಲಿ ತಂಗಿರಬೇಕು, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರ್ಲಿ. ಅದೇ 4ನೇ ಅಧ್ಯಾಯ 27ನೇ ವಾಕ್ಯ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. 28. ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದಾದರೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಆಗಲೇ ಹೇಳುವಂತ ಕೆಲವೊಂದು ವಿಷಯಗಳಲ್ಲಿ ಆ ಥರ ಬಂದನು. ಈ ಸೈತಾನನ್ನ ಒಂಥರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್, ಒಂದು ಕಲ್ಪ್ರಿಟ್ ಆಗಿರೋದು, ಒಂದು ಕಳ್ತನ ಮಾಡೋ ವ್ಯಕ್ತಿ ಅಂತಾಗಲಿ, ಕೊಲೆ ಮಾಡೋಂಥ ವ್ಯಕ್ತಿ ಆಗಲಿ, ಇಲ್ಲ ದರೋಡೆ ಮಾಡೋಂಥ ವ್ಯಕ್ತಿ ಆಗಲಿ, ಯಾವುದಾದ್ರೂ ಒಂದು ಇದೇ ಥರ ಘೋರ ಪಾಪದಲ್ಲಿ ಇದ್ದಾನೆ, ಅವನು ಮನುಷ್ಯತ್ವ ಅಂದಿರಲ್ಲ, ಮನುಷ್ಯ. ಆದರೆ ಈ ಈ ಥರ ಮಾಡೋದು ದೊಡ್ಡ ರೌಡೀಸು, ಕೊಟೇಶನ್ ಟೀಮ್ ಅಂತ ಲೆಕ್ಕದಲ್ಲಿ ಮಾತ್ರ ಅಲ್ಲ, ಬೇರೆಯವರಿಗೆ ಗೊತ್ತಿಲ್ಲದಲ್ಲೇ ಬೇರೆಯವ್ರದ್ದು ಅದೊಂದು 5 ರೂಪಾಯಿ ಆಗಲಿ, ಇಲ್ಲಾದ್ರೆ ಒಂದು 50 ಪೈಸೆ ಆಗಲಿ, ಈ ಮಕ್ಕಳೆಲ್ಲ ಚಾಕ್ಲೇಟ್ಗೋಸ್ಕರ ತಂದೆ ತಾಯಿಗಳು ದುಡ್ಡು ಅಲ್ಲಿ ಬಿದ್ದಿರುತ್ತೆ, ಏನೋ ಇದ್ರದೆ, ಅದು ಕೇಳದಲ್ಲೇ ಮಕ್ಕಳು ಯಾರಾದ್ರೂ ತಗೊಂಡು ಹೋಗಿ ಚಾಕ್ಲೇಟ್ ತಗೊಂಡು ತಿಂದ್ರು ಕೂಡ ತಪ್ಪೇ ಅದು. ಯಾಕಂದ್ರೆ ಅವ್ರ ತಂದೆಯಿಂದಾಗ್ಲಿ ತಾಯಿಂದಾಗ್ಲಿ ಯಾರ್ದಾಗ್ದೂ ಕೂಡ ವಿತೌಟ್ ಎನಿ ಪರ್ಮಿಷನ್ നമ്മളൊಬ್ರು ಒಂದು ವಸ್ತು ಅದು ಅವ್ರಿಗೆ ಸಿಕ್ಕಿದ್ರೆ ಏನು ಪ್ರಯೋಜನ, ಅದಕ್ಕೆ ನಾನು ಎತ್ಕೊಂಡ್ ಬಂದೆ, ಕೇಳದಲ್ಲೇ ತಗೊಂಬಂದರೆ ಅದನ್ನು ಕಳ್ತನೆ. ದೊಡ್ಡ ದರವಾಡೆ ಮಾಡಬೇಕು, ಇಲ್ಲಾಂದ್ರೆ ಬ್ಯಾಂಕು ಕೊಲೆ ಮಾಡಬೇಕು, ಇದು ಯಾವುದೂ ಅಲ್ಲ. ಈ ನಮ್ದಲ್ಲಿ ನಾನು ಹೇಳಿದಲ್ಲ, ನಮ್ಮ ಸಹೋದರಿ ಮಧ್ಯದಲ್ಲಿ, ಇಲ್ಲದ್ರೆ ನಮ್ಮ ವಿಶ್ವಾಸಿಗಳ ಮಧ್ಯದಲ್ಲಿ ಇರೋದು ಈ ತರ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಾವು ಅದು ಏನು ಅಷ್ಟೊಂದು ದೊಡ್ಡ ತಪ್ಪೇನಲ್ಲ ಅಂದ್ರೆ ಇದಿಲ್ಲ. ಪ್ರಿಯರೇ, ದೊಡ್ಡದು ಮಾಡಿದನು ಚಿಕ್ಕದು ಮಾಡಿದನು, 1 ರೂಪಾಯಿ ಕದ್ದಿರೋನು 1 ಕೋಟಿ ಕದ್ದಿರೋನು ಕಳ್ಳಾನೆ. ನಮ್ಮನ್ನೇ ನಾವು ತಿದ್ಕೊಬೇಕಾಗಿರೋದು. ಸಣ್ಣ ಪುಟ್ಟ ವಿಚಾರಗಳು ಸುಳ್ಳು ಹೇಳ್ತೀನಿ, ನಮಗೆ ಏನು ಪ್ರಯೋಜನ ಇರಲ್ಲ, ಬೇರೆಯವರಿಗೇನು ಅದರಿಂದ ಏನು ಪ್ರಯೋಜನ ಇರಲ್ಲ, ಆದ್ರೂ ನಮ್ಮ ಬಾಯಲ್ಲಿ ಈ ಸುಳ್ಳುಗಳು ಬರ್ತಾ ಇರುತ್ತೆ. ನಿಲ್ಸಿ. ನಮ್ಮಿಂದ ಆತರ ಆಗ್ತಾ ಇದ್ರೆ, ಇವಾಗಲೂ ಆಗ್ತಾ ಇದ್ರೆ, ಖಂಡಿತ ಹೇಳ್ತೇನೆ, ಪವಿತ್ರಾತ್ಮಕ ಭಾವ ನಮ್ಮಲ್ಲಿ ಇಲ್ಲ, ಆ ನೂತನ ಸೃಷ್ಟಿಯಾಗಿ ನಾವು ಚೇಂಜ್ ಆಗಿಲ್ಲ. ಇನ್ನು ಯಾರ್ದಾರ್ದೋ ಬೇರೆ ಯಾರ್ದಾರ್ದೋ ವಸ್ತುಗಳು ನಮ್ಮ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವಾಗಲೂ ಹೇಳ್ತೀನಲ್ಲ, ಅನ್ಯರ ಯಾವುದು ವಸ್ತುಗಳನ್ನು ಆಸೆ ಪಡಬಾರದು ಅಂತ ಹೇಳ್ತಾ ಇರುವಾಗ ಅದು ಆಸೆ ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಆ ನೂತನ ಸೃಷ್ಟಿಯಾಗಿ ಕಂಪ್ಲೀಟ್ ಆಗಿ ನಾವು ಮಾರ್ಪಡಲಿ. ಇಲ್ಲಿ ನೋಡಿ, ಕಳ್ಳನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ನು ಮುಂದೆ ಮಾಡದಲ್ಲಿ ಇವತ್ತು ಯಾರಿಗ ನಾನು ಹೇಳ್ತೀನಲ್ಲ, ಈ ಕಳ್ಳ ಅಂತ ಹೇಳುವ ನಾನು ಹೇಳಿದ್ರೆ ಬೇರೆ ಯಾವ್ದು ರೀತಿ ಅಂತ ಅಲ್ಲ, ಬಟ್ ಏನಾದ್ರೂ ಆತರ ಸಣ್ಣದಾಗಿ ಏನಾದ್ರೂ ಒಂದು ಪಾಪ ತಪ್ಪು ನಮ್ಮಲ್ಲಿ ಇದ್ರೆ ಅದು ನೋಡಿ, ಇನ್ನು ಮೇಲೆ ಅದು ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಲ್ಲ, ನಿನ್ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ, ಅಂದ್ರೆ ನಿನ್ನನ್ನ ನೂತನ ಪಡಿಸ್ಲಿಕ್ಕೋಸ್ಕರ ಪವಿತ್ರಾತ್ಮನ ಗರ್ಭಗುಡಿ ಆಗಿರೋದಂತ ಈ ಶರೀರವನ್ನು ಶುದ್ಧಪಡಿಸಲಿಕ್ಕೋಸ್ಕರ ಏನೇನ್ ಪಾಪಗಳು ಬಿಟ್ಬಿಟ್ಟು ಅದೆಲ್ಲ ಬಿಟ್ಬಿಟ್ಟು ನಿನ್ನ ಕೈಯಲ್ಲಿ ನೀನು ದುಡಿಮೆ, ಅಂದ್ರೆ ನಿನ್ನ ಕೈಯಲ್ಲಿ ದುಡಿಮೆ ಈ ದುಡಿಮೆ ವಿಷಯ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ನಿನ್ನ ಕೈಯಲ್ಲಿರೋ ದೇವರಿಗೆ ಇಷ್ಟ ಆಗಿರೋಂಥ ಪ್ರಯತ್ನಗಳು ಮುಂದೆ ನಡೆಯಲಿ ಅಂತ ಹೇಳ್ತಾ ಇರೋದು. ಅದೇ ರೀತಿಯಾಗಿ ಅದೇ 4ನೇ ಅಧ್ಯಾಯ 29ನೇ ವಾಕ್ಯ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ನೋಡಿರೋದು ಏನಂತ ಹೇಳಿದ್ರೆ, ನಾವು ನಿಜವಾಗ್ಲೂ ಆ ನೂತನ ಸೃಷ್ಟಿ ಆಗ್ಲಿಕ್ಕೋಸ್ಕರ ಏನೇನ್ ಮಾಡ್ಬೇಕು ಅಂತ ಕೆಲವೊಂದ್ರೆ, ಅದರಲ್ಲಿ ಮೊದಲನೇದಾಗಿ ನೋಡಿರೋದು ಸುಳ್ಳಾಡಬಾರದು ಅಂತ, 2ನೇದಾಗಿ ನೋಡಿರೋದು ಏನಂತ ಹೇಳಿದ್ರೆ ಕೋಪ,
ಮೂರನೇದಾಗಿ ನಾವು ನೋಡಿದ್ರೆ ಯಾವ ಕಾರಣದಲ್ಲಿ ನಮ್ಮ ಜೀವನದಲ್ಲಿ ಸೈತಾನನಿಗೆ ಯಾವ ಅವಕಾಶವನ್ನು ಕೊಡಬಾರದು, ಕೆಟ್ಟದಾಗಿರೋದು ಯಾವುದನ್ನು ಅವಕಾಶ ಕೊಡಬಾರದು. ಅದೇ ರೀತಿಯಾಗಿ ಏನಾದ್ರೂ ನಮ್ಮಲ್ಲಿ ಸಣ್ಣ ಪುಟ್ಟ ಪಾಪಗಳು ತಪ್ಪುಗಳು ಇನ್ನೂ ನಮ್ಮಲ್ಲಿ ಇದ್ರೆ ಅದೊಂದು ತಪ್ಪಾಗಿ ಪಾಪವಾಗಿ ನಾವು ಅದನ್ನೇ ಆಯ್ಕೆ ಮಾಡಿಲ್ಲ, ನಮಗೆ ಅದಕ್ಕೆ ಒಂದು ಇದು ಕೊಡ್ಲಿಲ್ಲ ಆದ್ರೂ ಕೂಡ ಅದನ್ನು ಕೂಡ ಬಿಟ್ಟು ಬಿಟ್ಟು ಇಲ್ಲಿ ಏನಂತ ಹೇಳಿ ನಿಮ್ಮ ಬಾಯೊಳಗೆಯಿಂದ ಬರುವಂತ ಪ್ರತಿಯೊಂದು ಮಾತುಗಳನ್ನು ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾಗಿ ಎಲ್ಲರಿಗೇನು ಸರಿಯಾಗಿ ಎಲ್ಲರಿಗೇನು ಇಷ್ಟವಾಗಂತ ಲೆಕ್ಕ ನಾನು ಹೇಳ್ತಾ ಇಲ್ಲ, ಆದ್ರೆ ಸರಿಯಾಗಿರೋದು ಮಾತು, ದೇವರ ಮೆಚ್ಚುಗೆ ಆಗಿರೋ ಮಾತು, ದೇವರಿಷ್ಟ ದೇವರ ಆತ್ಮನಿಗೆ ಇಷ್ಟವಾದಂತ ಮಾತುಗಳು ನಿನ್ನ ಬಾಯಿಂದ ಹೊರಡಬೇಕು. ಅವಾಗ ನೀನೊಂದು ನೂತನ ಸೃಷ್ಟಿಯಾಗಿ ದೇವರಿಗೆ ಅನ್ಸುತ್ತೆ. ಅದಷ್ಟೇ ಅಲ್ಲ, ನಮ್ಮ ಜೊತೆ ಯಾರ್ಯಾರು ಇರ್ತಾರೋ ಅವರಿಗೆ ಅನ್ಸುತ್ತೆ ಚೇಂಜ್ ಆಗಿದೆ. ನಾನು ಎಷ್ಟೋ ಜನಗಳು ನೋಡಿ ಇದೆಲ್ಲ ಕೆಲವೊಂದು ಕಳ್ಳರು ಈ ತರ ಅವರಿಗೆ ಕೊನೆಗೆ ಕೆಲವೊಂದು ಜೈಲಲ್ಲಿ ಇರ್ತಾರಲ್ಲ, ಅವರಿಗೆ ದೇವ್ರ ವಾಕ್ಯ ಬಾಕಿ ಇರೋದಲ್ಲ ಅಂತ ಹೇಳುವಾಗ ಅಲ್ಲಿ ತಿತ್ಕೊಂಡು ನಾನು ನೋಡಿದ್ರೆ ಕೊಚ್ಚಿನಲ್ಲಿ ಒಂದು ಅದಕ್ಕೋಸ್ಕರನೇ ಈ ಜೈಲಿಂದ ಯಾರು ಬರ್ತಾ ಇದ್ದಾರೋ ಅವರಿಗೋಸ್ಕರನೇ ಒಂದು ಸೆಂಟರ್ ಇದೆ. ಆ ಸೆಂಟರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಅಲ್ಲಿಂದ ಅಲ್ಲಿ ಜೈಲಲ್ಲಿ ಹೋಗಿ ಸುಮಾರು ಕೌನ್ಸಿಲ್ ಆದ್ಮೇಲೆ ಯಾರಿಗೆ ತಿತ್ಪಡ್ಲಿಕ್ಕೆ ಮನಸ್ಸಿದೆಯೋ, ಯಾರು ತಿತ್ಕೊಂಡಿಲ್ಲ ನಾನು ಇನ್ನು ಮುಂದೆ ಸರಿಯಾಗಿ ಬದುಕಬೇಕು, ಜೀವಿಸಬೇಕು, ಸಮಾಧಾನ ಬೇಕು ಅಂತ ಹೇಳಿ ಯಾರ್ಯಾರು ಬರ್ತಾರೋ ಅವ್ರನ್ನಲ್ಲಿ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಎಲ್ಲ ಮಾಡಿಬಿಟ್ಟು ಎಷ್ಟೋ ಜನ ಅಲ್ಲಿಂದ ಮತ್ತೆ ಅವ್ರದ್ದು ಬಂದಿರೋಂಥ ದಾರಿ ಬಿಟ್ಟು ಹೊಸ ಒಂದು ಜೀವನ ಕಟ್ಕೊಂಡು ಮದುವೆಯಾಗಿ ವೆಲ್ ಸೆಟಲ್ ಆಗಿ ಚೆನ್ನಾಗಿ ಬದುಕರು ಎಷ್ಟೋ ಜನ ಇದ್ದಾರೆ. ಆದ್ರೆ ಪ್ರಿಯರಿಗೆ ಇದು ಯಾವುದು ತಪ್ಪು ಮಾಡೋದಲ್ಲೇ ನಾವು ನಮ್ದು ತಪ್ಪುಗಳನ್ನ ನಮಗೆ ತಪ್ಪಂತ ಅನ್ಸೋದಲ್ಲೇ ಇದೇನ ದೊಡ್ಡ ತಪ್ಪು. ಆಕ್ಚುಲಿ ನಮ್ಮ ತಪ್ಪಂತ ನಮಗೆ ಅನ್ಸಲ್ಲ, ಅದ್ರ ಬದಲು ನಮಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಬೇರೆಯವರಿಗೆ ಒಂದು ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ಅದು ದೊಡ್ಡ ವಿಷಯವಾಗಿ ನಮಗೆ ಅನ್ಸುತ್ತೆ. ಇಲ್ಲಿ ನೋಡಿ ನಮ್ಮ ಮಾತುಗಳು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ನೂತನ ಸೃಷ್ಟಿಯಿಂದ ಬಾಯಿಯಿಂದ ಬರ್ತಾ ಮಾತುಗಳು ಇದೇ ರೀತಿಯಾಗಿರುತ್ತೆ. ಯಾವುದು ಕೇಳುವವರ ಹಿತಕ್ಕಾಗಿ ಅದನ್ನು ಆಡುವವರಾಗಿರ್ತಾರೆ. ಅದೇ ರೀತಿಯಾಗಿ ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಸಮಯಕ್ಕೆ ತಕ್ಕ ಹಾಗೆ ಕೇಳುವವರ ಹಿತಕ್ಕಾಗಿ ನಮ್ಮ ಬಾಯಿಂದ ಮಾತುಗಳು ಬರಬೇಕು ಅಂತ ಹೇಳ್ತಾರೆ. ಅದೇ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 26ನೇ ವಾಕ್ಯ. ಕುರುಡನಾದ ಪರಿಸಾಯನೇ, ಮೊದಲು ಪಂಚಪಾತ್ರೆಯ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. 27. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಕುರುಡನಾದ ಫರಿಸೇನೆ ಅಂತ ಹೇಳಿದ್ರೆ ಅವನ ಕಣ್ಣೆಲ್ಲ ಕಾಣಿಸುತ್ತೆ. ಅವನ ಆತ್ಮೀಯ ಹೃದಯದಲ್ಲಿರೋದಂತಹ ದೃಷ್ಟಿ ಇದೆಯಾ, ಕಣ್ಣಿದೆಯಲ್ಲ, ಆತ್ಮೀಯ ಪವಿತ್ರಾತ್ಮನ ಕೃಪಾವರದಿಂದ ಎಲ್ಲದನ್ನು ನೋಡುವಂತ ಒಳ್ಳೆಯದನ್ನು ನೋಡುವಂತ ಕಣ್ಣಿದೆಯಲ್ಲ, ಅಲ್ಲಿ ಅವನು ಕುರುಡನಾಗಿದ್ದಾನೆ. ಅದಕ್ಕೆ ಹೇಳ್ತಾ ಇರೋದು, ಪರಿಸೆಯನ್ನೇ ಪಂಚಪಾತ್ರೆ ಬಟ್ಲುಗಳನ್ನು ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳನ್ನೇ ಹೊರಭಾಗವು ಶುಚಿ ಆಗ ಅಂತ ಹೇಳಿದ್ರೆ ಪ್ರಿಯರೇ ಇಲ್ಲಿ ಹೇಳ್ತಾ ಇರೋದು ಇಷ್ಟೇನೆ. ಆಗಲೇ ನಾವು ಮಾತಾಡ್ಕೊಂಡ ಸೇಮ್ ಸಬ್ಜೆಕ್ಟ್ ಇಲ್ಲಿನೂ ಹೇಳ್ತಾ ಇರೋದು, ನಮ್ಮ ಒಳಗಡೆ ಶುದ್ಧಿ ಮಾಡೋದಲ್ಲೇ, ನಮ್ಮ ಒಳಗಡೆ ಆ ಶುದ್ಧಿತ್ವವನ್ನು ಇಲ್ಲದಲ್ಲೇ, ಆ ಶುದ್ಧದನ್ನೇ ಇಲ್ಲದಲ್ಲೇ ಎಷ್ಟು ಚೆನ್ನಾಗಿರೋ ಸೋಪಲ್ಲಿ ಸ್ನಾನ ಮಾಡಿದ್ರು, ಎಷ್ಟು ಚಂದ ಇರೋದು ಬಟ್ಟೆ ಹಾಕಿದ್ರು, ನಾನು ಆಗಲೇ ಹೇಳಿರ್ತಾರ ಒಳಗಡೆ ಏನಿದೆ ಅದಿಂದ ವಾಸನೆನೇ ಹೊರಡ ಬರುತ್ತೆ. ಈ ಒಳಗಡೆ ಫಸ್ಟ್ ನಮ್ಮ ಒಳಗಡೆ, ಹೊರಗಡೆ ನಮ್ಮ ಔಟರ್ ಎಕ್ಸ್ಪೀರಿಯನ್ಸ್ ಅಲ್ಲ, ಆ ಅಪಿಯರೆನ್ಸ್ ಅಲ್ಲ ನಮಗೆ ಬೇಕಾಗಿರೋದು. ಮೊದಲನೇದಾಗಿ ನಾವು ಮಾಡಬೇಕು ಆಂತರಿಕವಾಗಿ ನಮ್ಮ ಒಳಗಡೆ ಇರೋ ಏನೇನು ಪಾಪಗಳಾಗಲಿ ತಪ್ಪುಗಳಾಗಲಿ ಏನೇನು ಅದರೊಳಗೆ ತುಂಬಿಸ್ಕೊಂಡಿದ್ದ ಕಸಗಳೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಹಾಕಾದ್ಮೇಲೆ ಇಲ್ಲಿ ಏನಾಗುತ್ತೆ, ಇದು ಕುರುಡನೆ ಅಂತ ಹೇಳಲಿಕ್ಕೆ ಒಂದು ರೀಸನ್ ಏನಂತ ಹೇಳಿದ್ರೆ, ಅವನು ಯಾವತ್ತೂ ಅವನು ಒಳಗಡೆಗೆ ತಿರುಗಿ ನೋಡ್ತಾ ಇಲ್ಲ. ಅವನು ನೋಡ್ತಾ ಇರೋದು ಬೇರೆಯವ್ರದ್ದು ಒಳಗಡೆ, ಬೇರೆಯವ್ರದ್ದು ಹೊರಗಡೆ ಇರೋದು ಅವಂದು ಫಿಸಿಕಲ್ ಅಪಿಯರೆನ್ಸ್ ಅವನು ನೋಡ್ತಾರೆ ಹೊರತು ಅವನ ಒಳಗಡೆ ಏನಾಗ್ತಾ ಇದೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕುರುಡನಾದ ಪರಿಸೇನೆ, ನೀನೇನ್ ಮಾಡ್ತಾ ಇದೀಯ, ಇವಾಗಲೂ ನೀನು ಅದೇ ಕೆಲಸ ಮಾಡ್ತಾ ಇದೀಯಾ. ನೀನು ಹೊರಗಡೆ ಎಲ್ಲ ನೀನು ಶುದ್ಧಿ ಮಾಡು, ಎಲ್ಲ ರೆಡಿ ಮಾಡ್ಕೊಂಡು ಅವತ್ತು ದೇವಾಲಯದ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ನೋಡಿ ನಾನು ಅವನ ಶೃಂಗದವನ ತರ ಎಲ್ಲ ಅಂತ ದೊಡ್ಡದಾಗಿ ಮಾತಾಡಿದ್ಯಲ್ಲ,
ನಿನಗೆ ಕಣ್ಣು ಕಾಣಿಸ್ತಾ ಇಲ್ಲ. ನಿನ್ನ ಆತ್ಮೀಯದ ಕಣ್ಣುಗಳು, ಆತ್ಮನ ಕಣ್ಣುಗಳು ಇನ್ನೂ ತೆರೆದಿಲ್ಲ. ನಿನಗೇನು ಕಾಣಿಸ್ತಾ ಇಲ್ಲ. ನೀನು ಫಸ್ಟ್ ಆ ಕಣ್ಣು ಓಪನ್ ಮಾಡಿ ನಿನ್ನ ಒಳಗಡೆ ಏನಿದೆ ಅಂತ ನೋಡಿ. ಆಮೇಲೆ ಅದ್ರ ಒಳಗಡೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಟೋಮ್ಯಾಟಿಕಲಿ ನಿನ್ನ ಬಾಹ್ಯವಾಗಿರೋದನ್ನು ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ 27ನೇ ವಾಕ್ಯದಲ್ಲಿ ಹೇಳುವಾಗ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ. ಈ ಕಪಟಿಗಳಾಗದಂತ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಆಕ್ಚುಲಿ ಅವರು ಎಲ್ಲರ ಮುಂದೆ ಡ್ರಾಮಾ ಮಾಡ್ತಾರ. ಅವರು ಎಲ್ಲರ ಮುಂದೆ ಈಗ ನಾವು ಅದೇ ಸಮಾಜದಲ್ಲಿ ನಾವು ಈಗಲೂ ಬದುಕ್ತಾ ಇರೋದು. ನಮ್ಮ ಕಣ್ಮುಂದೆ ಎಷ್ಟೋ ಜನ ಬಂದು ಹೋಗ್ತಾರೆ. ಎಷ್ಟು ಜನ ಸಿನ್ಸಿಯರ್ಲಿ, ಟು ಬಿ ಫ್ರಾಂಕ್ಲಿ, ಅವ್ರ ಮನಸ್ಸೊಳಗೆ ಏನಿರೋದಂತ ಬಿಚ್ಚಿ ನಮಗೆ ಮಾತಾಡಿ ಹೋಗ್ತಾರೆ. ಪ್ರಿಯರೇ, ಆಕ್ಚುಲಿ ಬೆರಳಲ್ಲಿ ಕೌಂಟ್ ಮಾಡ್ಬೋದು ಅಷ್ಟು ಜನಗಳು. ಅದು ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ. ಯಾಕೆ ಅಂತ ಹೇಳಿದ್ರೆ, ಇದೇ ತರ ಅವರೊಳಗೆ ಏನಾಗ್ತಾ ಇದೆ, ಅದು ಯಾವತ್ತೂ ಅದನ್ನ ನಮಗೆ ಆ ತಿಳುವಳಿಕೆ ನಮಗೆ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಪವಿತ್ರಾತ್ಮನ ಕೃಪಾವರವನ್ನು ಅದಕ್ಕೆ ಏನೇನು ಬೇಕು ನನ್ನ ಬಾಡಿಯಲ್ಲಿ, ನನ್ನ ಶರೀರದಲ್ಲಿ ಅದಕ್ಕೆ ಬೇಕಾಗಿರೋದು ಏನು ಅಂತ ತಿಳುವಳಿಕೆ ಇನ್ನು ನಮ್ಮಲ್ಲಿ ಕಮ್ಮಿ ಇದೆ. ಅದು ತಿಳಿದಿರೋ ಎಲ್ಲಾದ್ರೂ ಅವರು ಒಳಗಡೆ ಒಂದು ಯೋಜನೆ ಮಾಡ್ಕೊಂಡು ಹೊರಗಡೆ ಒಂದು ಮಾತಾಡಲ್ಲ. ಏನ್ ಬ್ರದರ್ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ, ನಾವು ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳಿಸ್ಕೊಳ್ಳಲಿಕ್ಕೆ, ಇಲ್ಲಾದ್ರೆ ಆ ಒಂದು ಅವ್ರಿಗೆ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ ತರ, ಇಲ್ಲಾದ್ರೆ ಅದೊಂದು ಪ್ರೀತಿ ತರ ಅವ್ರು ತೋರಿಸ್ತಾ ಇರೋದು, ತೋರ್ವಿಕೆ ಅಲ್ಲ. ಇಲ್ಲಿ ಹೇಳ್ತಾ ಇರೋದು, ಅಯ್ಯೋ ಕಪಟಿಗಳಾದ ಶಾಸ್ತ್ರೀಯ ಫರಿಸೇಯರೇ, ನೀವು ಸುಣ್ಣ ಹಚ್ಚ ಸಮಾಧಿಗಳೇ. ಸುಣ್ಣ ಹಚ್ಚ ಸಮಾಧಿ ಅಂತ ಹೇಳೋದಲ್ಲ, ಪುಳ್ಳಿ ಡಾಕ್ಟರ್. ಈಗ ಕೆಲವೊಂದು ಸೆಮಿಟ್ರೀಸ್ ಎಲ್ಲ ನಾವು ಹೋಗಿದ್ರೆ ನೋಡ್ಬೋದು, ಎಷ್ಟು ಚೆನ್ನಾಗಿ ಅಂದ್ರೆ, ಅದು ಕೇರಳದಲ್ಲಿ ನಾನು ನೋಡಿದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಗ್ರಾನೈಟ್ ಅಲ್ಲಿ ಅದ್ರ ಮೇಲೆ ಕಾಪರ್ ಡಿಸೈನ್, ಆಮೇಲೆ ಅದ್ರಲ್ಲಿ ಏನೇನು ಡಿಸೈನ್ ಮಾಡ್ಲಿಕ್ಕೆ ಆಗೋದು ಅಷ್ಟು ತುಂಬಾ ಚಂದ. ನೋಡಿದ್ರೆ ಅದೊಂದು ಸಮಾಧಿ ಅಂತ ನಮಗೆ ಅನ್ಸಲ್ಲ. ಒಂದು ಸಣ್ಣ ಚರ್ಚ್ ಕಟ್ಟಿರ್ತಾರೆ, ಸಣ್ಣದು ಯಾವುದೋ ಒಂದು ಅದೇ ತರ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಪ್ರೇರೆಯಲ್ಲಿ ಹೇಳ್ತಾ ಇರೋದು ಅಂದ್ರೆ, ಅಲಂಕಾರ ಮಾಡಿರೋದು ಅದನ್ನ ಅದ್ರೊಳಗಡೆ ಎಕ್ಸಾಕ್ಟ್ಲಿ ಯಾರಾದ್ರೂ ನೋಡಿದ್ರ ಈ ಸಮಾಧಿ, ನಾವು ಏನಾದ್ರೂ ಹಾಕಿ ಒಂದು 10 ದಿವಸ ಇಲ್ಲಾದ್ರೂ 1 ತಿಂಗಳು 2 ತಿಂಗಳು ಆದ್ಮೇಲೆ, ನಾನು ಒಂದ್ಸರಿ ಹಂಗೆ ನೋಡ್ಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಯಾವುದೋ ಒಂದು ಸಿಚುವೇಶನ್ ಅಲ್ಲಿ 6 ತಿಂಗಳು ಆಗಿರೋದು ಒಂದು ಡೆಡ್ ಬಾಡಿನ ಒಳಗಡೆ ಅಂತ ತೆಗೀತ. ಪ್ರಿಯರೇ, ಎಷ್ಟಿದೆ ಅಂದ್ರೆ ಯಾವತ್ತು ಯಾವ ಕಾಲದಲ್ಲಿ ಇನ್ನೂ ನಮಗೆ ಮರೆಯಲಿಕ್ಕೆ ಆಗದಲ್ಲಿರೋ ಒಂದು ಎಕ್ಸ್ಪೀರಿಯನ್ಸ್ ಅದು. ಆ ಸ್ಮೆಲ್ ಆಗಲಿ, ಆ ಶೇಪ್ ಆಗಲಿ, ಅದರಲ್ಲಿ ಇರೋದಂತ ವ್ಯತ್ಯಸ್ತವಾಗಿರೋದಂತ ರೀತಿ. ಇಲ್ಲಿ ನೋಡಿ, ಅಂಥವ್ರನ್ನ, ಈ ಕಪಟಿಗಳನ್ನ ಯಾವ ರೀತಿಯಲ್ಲಿ ನೂತನ ಸೃಷ್ಟಿಯಾಗಿ ಇನ್ನನ್ನು ನೀವು ಚೇಂಜ್ ಮಾಡಲಿಲ್ಲ ಅಂಥವರಿಗೆ ಹೇಳುವಂಥ ವಿಷಯಗಳು. ನೀವು ಕಪಟ ನಾಟಕ ಆಡ್ತಾ ಇದ್ದೀರಾ, ನೀವೇನ್ ಮಾಡ್ಬೇಕು, ನೀವು ಹೆಂಗಿದ್ದೀರ ಅಂತ ಹೇಳಿದ್ರೆ, ನಿಮ್ಮನ್ನ ಹೊರಗೆ ಚಂದವಾಗಿ ಕಾಣಿಸ್ತದೆ, ಬಹಳ ಸುಂದರವಾಗಿ. ಆದರೆ ಒಳಗೆ ನೋಡಿದ್ರೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ಹೊಲಸಿನಿಂದಲೂ ತುಂಬಿರುತ್ತವೆ. ಪ್ರೇರೆ, ಈ ರಾತ್ರಿಯಲ್ಲಿ ನಮ್ಮನ್ನ ನಾವು ಪರಿಶೋಧಿಸೋಣ. ಯಾಕೆಂದ್ರೆ ನಮ್ಮನ್ನ ನಾವು ಪರಿಶೋಧಿಸುವಾಗ ಅದು ಕೂಡ ನೋಡುವಂತ ದೇವರ ಆತ್ಮನ ನಮ್ಮೊಳಗೆ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಜ ಸ್ಥಿತಿ ತಿಳ್ಕೊಬೇಕು ಅಂತ ಹೇಳಿದ್ರೆ, ಆ ಪವಿತ್ರಾತ್ಮನಿಗೆ, ದೇವರಿಗೆ ಬೇಡ್ಕೊಂಡು ನಮ್ಮನ್ನ ನಾವು ಪರಿಶೋಧಿಸ್ಬೇಕು. ಅವಾಗ ಕರೆಕ್ಟಾಗಿ ಸ್ಕ್ರೂಟಿನಿ. ಇಲ್ಲ ಆದ್ರೆ ನಮ್ಮ ಕಡೆ ಎಪ್ಪಳು ಯಾವಾಗಲೂ ಏನಂತ ಹೇಳಿದ್ರೆ, ಒಂದು ಸಪೋರ್ಟ್ ಅಂತ ಹೇಳೋದಕ್ಕಿಂತ ಹೇಳಿ ಒಂದು ಪಾರ್ಶಾಲಿಟಿ. ಈಗ ಒಬ್ರು ಜಡ್ಜ್, ಇപ്പം ನಾನು ಜಡ್ಜ್ ಆಗಿ ಕೂತಿದ್ದೀನಿ ಯಾವುದೋ ಒಂದು ಕಾಂಪಿಟೇಷನಲ್ಲಿ, ನಮ್ಮ ಮಗು ಅಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ರೆ, ಒಂದು ಕಡೆ ನನ್ನ ಮಗುಗೆ ಮಾರ್ಕ್ ಜಾಸ್ತಿ ಕೊಡೋದಂತ ಒಂದು ಪ್ರಾಬ್ಲಮ್. ಅದು ಗೊತ್ತಿರೋರು ಯಾರಲ್ಲ ಮಾಸ್ಟರ್ ಯಾರಾಗನ್ನು ಅದೊಂದು ಇನ್ಫ್ಲೂಯೆನ್ಸರ್ ಮನಸ್ಸಲ್ಲಿ ಇರುತ್ತೆ. ಪ್ರಿಯರೇ, ಅದು ಇಲ್ಲದಲ್ಲೇ ನಮ್ಮನ್ನ ನಾವು ಪರಿಶೋಧಿಸಬೇಕು ಅಂತ ಹೇಳಿದ್ರೆ, ಆ ಪವಿತ್ರಾತ್ಮನ ಶಕ್ತಿ, ದೇವರ ಶಕ್ತಿಯನ್ನು ಬೇಡ್ಕೊಂಡು ನಮ್ಮನ್ನ ನಾವು ಪರಿಶೋಧನೆಗೆ ಒಳಗಾಗಬೇಕು. ಇಲ್ಲಿ ಎಷ್ಟು ಘೋರವಾಗಿರೋದು, ಎಷ್ಟು ಹೊಲಸುಗಳು ನಮ್ಮ ಒಳಗಡೆ ಅವಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಾದ್ರೆ ಸಣ್ಣ ಪುಟ್ಟದ ಎಲ್ಲೋ ಯಾವುದೋ ಒಂದು ಸಣ್ಣ ಪುಟ್ಟ ಕಡ್ಡಿ ಸಿಕ್ಕಿದ ಅಷ್ಟದಲ್ಲಿ ನಾವು ನಮ್ಮ ಸಮಾಧಾನದಲ್ಲಿ ಹೋಗ್ತೀವಿ. ಆದ್ರೆ ಆ ಕೊನೆಯ ದಿವಸ ನಮ್ಮ ಸಬ್ಜೆಕ್ಟ್ ಏನು, ಆ ನ್ಯಾಯ ತೀರುವಿಕೆ ದಿವಸ ಇದೆಯಲ್ಲ, ಆ ಕರ್ತನ ದಿವಸ, ಆ ದಿವಸ ಬರುವಾಗ ಅವಾಗ ನಮಗೆ ಗೊತ್ತಾ, ಅಯ್ಯೋ ಇಷ್ಟೊಂದು ಕಸಗಳು, ಇಷ್ಟೊಂದು ಪಾಪಗಳು ತುಂಬಿರೋದು ಆ ಒಂದು ಕೊಡವಾಗಿ ನನ್ನ ಶರೀರವಾಗಿತ್ತ ಅಂತ. ಅದೇ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 23. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ. ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ,
ಈಗಿರೋದು ನಮ್ದೆಲ್ಲ ಒಂದು ಸಿಚುವೇಶನ್ ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಈಗ ಬರೆದಿರೋದಲ್ಲ, ಎಷ್ಟೋ ವರ್ಷಗಳ ಹಿಂದೆ ಬರೆದಿರೋಂಥ ಸಂಗತಿ ಈಗಲೂ ಅದೇ ಸಿಚುವೇಶನ್ ಅಲ್ಲಿ ಮನುಷ್ಯರಿದ್ದಾರೆ. ಯಾಕೆಂದ್ರೆ ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರೆಂದೇ ಒಳ್ಳೆ ವ್ಯಕ್ತಿಯಾಗಿ, ಅಷ್ಟು ಚೆನ್ನಾಗಿರೋದು ವ್ಯಕ್ತಿಯಾಗಿ, ಒಳ್ಳೆ ಮಾತಾಡ್ತಾರಂತ ವ್ಯಕ್ತಿಯಾಗಿ, ಎಷ್ಟು ಚೆನ್ನಾಗಿ ಏನಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಪ್ರಿಯರಂಗಿರುವಾಗ ಯಾವಾಗ ನಮಗೆ ಈ ನೂತನ ಸೃಷ್ಟಿ ಅಂತ ಇರೋದು, ಪವಿತ್ರಾತ್ಮನ ಕೃಪಾವರ ಇಲ್ಲದೆಲ್ಲ ನಮಗೆ ಸಿಕ್ಕಿರೋದ್ರಿಂದ ನೂತನ ಸೃಷ್ಟಿ. ಆಕ್ಚುಲಿ ದೀಕ್ಷಾಸ್ನಾನ ತಗೊಳ್ಳುವಾಗ ಆ ಕರ್ತನಾದ ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಬರುವಾಗ ಪಾರಿವಾಳ ರೂಪದಲ್ಲಿ ಇವನ ನನ್ನ ಪ್ರಿಯ ಪುತ್ರನು ಅಂತ ಹೇಳಿ ಆ ಧ್ವನಿ ಬಂತು. ಅದೇ ನೆನಪಿಗೆ ನಾವು ಸತ್ತು 3ನೇ ದಿವಸ ಎದ್ದವರಾಗಿರೋದಂತ ಆ ಲೆಕ್ಕದಲ್ಲಿನೇ ನಾವು ನೀರಲ್ಲಿ ಮುಳುಗಿದ್ದು. ಅದರಲ್ಲಿಂದ ನಮ್ದೆಲ್ಲಾ ಪಾಪಗಳನ್ನು ತೊಲಗೋಯ್ತು. ಹೊಸ ಮನುಷ್ಯನ ನೂತನ ಸೃಷ್ಟಿಯಿಂದ ಭಾವನೆಯಲ್ಲಿ, ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀರಾ? ಇಲ್ಲ. ನಿಜವಾಗಲೂ ನಾನು ಈ ಹೇಳಿದಂತ ಯಾವ ದೋಷಗಳನ್ನು ನಿಮ್ಮಲ್ಲಿ ಇಲ್ಲದಲ್ಲೇ ನಿರ್ಮಲ ಹೃದಯ, ಶುದ್ಧ ಹೃದಯ ನೀವು ಬದುಕೋದಾರೆ, ನಾನೊಂದು ವಿಷಯ ನನ್ನ ಪ್ರಿಯರೇ ಹೇಳ್ತೇನೆ. ಆ ನ್ಯಾಯ ತೀರ್ವಿಕೆಯ ದಿನದಲ್ಲಿ ನಾನಿರ್ತೀವೋ ಬೇರೆ ಯಾರಿರ್ತೋ ಗೊತ್ತಿಲ್ಲ, ಬಟ್ ನೀವಿರ್ತೀರ. ಇಲ್ಲಿ ಇನ್ನೊಂದು ವಾಕ್ಯ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಾಕ್ಯ. ಮತ್ತಾಯ 12:31. ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಥ್ಯಾಂಕ್ ಯು. ಇದಕ್ಕಿಂತ ಮುಂಚೆ ಒಂದ್ಸರಿ ನಾನು ಈ ವಿಷಯ ಹೇಳಿದ್ದೀನಿ. ಪವಿತ್ರಾತ್ಮ ಕುರಿತಾಗಿ ನಾವು ಸ್ಟಾರ್ಟ್ ಮಾಡುವಾಗ ಇಲ್ಲಿ ನೋಡಿದ್ರೆ ದೇವರ ವಾಕ್ಯ ಹೇಳ್ತಾರೆ, ಆದ ಕಾರಣ. ಯಾವ ಕಾರಣ? ಈ ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿರುವಂತ ವ್ಯಕ್ತಿಗಳಾಗಿ ನಾವು ಬದುಕದಾದರೆ, ನನ್ನಲ್ಲಿ ಪವಿತ್ರಾತ್ಮ ಇದೆ ಅಂತ ಹೇಳುವಂತ ವ್ಯಕ್ತಿ ಆಗಿದ್ರೆ, ಪವಿತ್ರಾತ್ಮನ ಭರಿತವಾಗಿ ನಾನು ಮಾತಾಡ್ತೀನಿ ಅಂತ ಹೇಳುವಾಗ, ಪವಿತ್ರಾತ್ಮನ ನನಗೆ ಹೇಳಿದ ಪ್ರಕಾರ ಪವಿತ್ರಾತ್ಮನೇ ನನ್ನ ಕೈ ಹಿಡಿದು ನಡೆಸ್ತಾರೋ, ದೇವರಾತ್ಮನೇ ನನ್ನ ನಡೆಸ್ತಾ ಅಂತ ಹೇಳುವವರಿಗೆ ನಿಜವಾಗಲೂ ಅವರು ನೂತನ ಸೃಷ್ಟಿಯಾಗಿ ಮಾರ್ಪಡಲಿಲ್ಲ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಏನಾಗುತ್ತೆ. ಆದ ಕಾರಣ ನಿಮಗೆ ಹೇಳ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣಕ್ಕೂ ಕ್ಷಮಾಪಣೆ ಉಂಟಾಗುವುದು. ನಿಜವಾಗಲೂ ಪಶ್ಚಾತ್ತಾಪ ಪಟ್ಟು, ನಿಜವಾಗಲೂ ಪಾಪ ಪ್ರಜ್ಞೆಯಿಂದ ದೇವರೇ ನನಗೆ ತಪ್ಪಾಯಿತು ಅಂತ ನಿಜವಾಗಲೂ ಪಶ್ಚಾತ್ತಾಪ ಪಟ್ಟು ಬರೋದಾದ್ರೆ ಅದಕ್ಕೆ ಏನಿದೆ? ಕ್ಷಮಾಪಣೆ ಉಂಟಾಗೋದು. ಆದರೆ ಈ ವಿಷಯದಲ್ಲಿ ಮಾತ್ರ ನೀನೆಷ್ಟು ಪಶ್ಚಾತ್ತಾಪ ಪಟ್ಟರು, ಎಷ್ಟು ಕ್ಷಮಾಪಣೆ ಕೇಳಿದ್ರು ಮಾತ್ರ ನೋಡಿ, ಆದ್ರೆ ಪವಿತ್ರಾತ್ಮನ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಇನ್ನೊಂದು ಮತ್ತೆ ಅದೇ 12ನೇ ಅಧ್ಯಾಯ 32ನೇ ವಾಕ್ಯ. 12:32. ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ದೇವರಾತ್ಮನಂದ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರೇರೆ ನಮಗೆ ಈ ಜೀವನ ಕೊಡ್ಲಿಕ್ಕೋಸ್ಕರ, ನಾವೆಲ್ಲ ರಕ್ಷಿಸಲ್ಪಡ್ಲಿಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಕಷ್ಟ ನೋವುಗಳ ಅನುಭವಿಸಿ ಅಂತ ನಮಗೆ ಗೊತ್ತು. ಪ್ರತಿಯೊಂದು ಭಾನುವಾರ ದಿವಸನು ನಮ್ಮ ಅನ್ಯೋನ್ಯತೆಯಲ್ಲಿ ನಾವು ನೆನೆಸ್ಕೊಳ್ಳುವಂತ ವಿಷಯ. ಇಲ್ಲಿ ಯಾವನಾದ್ರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದ್ರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಆದ್ರೆ ಪವಿತ್ರಾತ್ಮನ ವಿರೋಧವಾಗಿ ಮಾತಾಡಿದ್ರೆ ಅವನಿಗೆ ಇಹದಲ್ಲಿನೂ ಪರದಲ್ಲಿನೂ. ಪ್ರಿಯರೇ, ನಿಮಗೆ ಇದರಿಂದ ಏನು ಅರ್ಥ ಆಗ್ತಾ ಇದೆ? ಅಷ್ಟು ನೋವುಗಳು ಅನುಭವಿಸಿ, ಕಷ್ಟ ಅನುಭವಿಸಿ, ನನ್ನ ಮಕ್ಕಳು ದಾರಿ ತಪ್ಪಿ ಹೋಗಬಾರದು ಅಂತ ಹೇಳಿ ತಂದೆಯಾದ ದೇವರಿಂದ ದೊರಕಿ ಪುತ್ರನಾದ ದೇವರಿಗೆ ನಮಗೆ ಕಳಿಸಲ್ಪಟ್ಟಂತ ಪವಿತ್ರಾತ್ಮನು, ಅವರಿಬ್ರು ಸೇರಿ, ಅವ್ರಿಬ್ರನ್ನು ಆಯ್ಕೆಯಿಂದ ಈ ಮನುಷ್ಯ ಇನ್ನು ಪ್ರಪಂಚದಲ್ಲಿ ಇದನ್ನು ತಪ್ಪು ಮಾಡಲಿಕ್ಕೆ ಚಾನ್ಸಸ್ ಇದೆ, ಆದ್ರೆ ತಪ್ಪು ಮಾಡಬಾರದು ಅಂದ ಸದಾ ಕಾಲವನ್ನು ನಮ್ಮ ಜೊತೆ ಕಳಿಸು. ಈ ಕಳಿಸಲಿಕ್ಕಿಂತ ಮುಂಚೆ ಒಂದು ಕಾರಣ ಇದೆಯಲ್ಲ. ಸತ್ತು ಉಣಲ್ಪಟ್ಟು 3ನೇ ದಿವಸ ಎದ್ದ ಆದ್ಮೇಲೆ, ಪ್ರತ್ಯಕ್ಷ ಆದ್ಮೇಲೆ ಹೇಳ್ತಾ ಇರೋದು ವಿಷಯ, ನಾನು ಕಳಿಸ್ಕೊಡ್ತೀನಿ, ನಾನು ಹೋಗದಲ್ಲಿದ್ರೆ ಅವನ್ ಬರಲಿಕ್ಕೆ ಆಗಲ್ಲ. ಅವನ್ ಬಂದಾದ್ಮೇಲೆ ನಿಮಗೆ ಪ್ರೀತಿ, ನೀತಿ, ಸತ್ಯ, ನ್ಯಾಯದುರ್ಗ ಇದೆಲ್ಲ ಬಗ್ಗೆ ನಿಮಗೆ ಯಾವಾಗ ಬೇಕಾಗುತ್ತೋ ಅವಾಗ ಹೇಳಿಕೊಡ್ತೇನೆ ಅಂತ ದೇವರ ಹೇಳಿದ್ರು. ಅಷ್ಟೆಲ್ಲ ಹೇಳಿಕೊಟ್ಟಾದ್ಮೇಲೆ ದೇವರೇ ಆ ದೇವರ ಆತ್ಮನ್ನ ಕಿವಿ ಕೊಡೋದಲ್ಲ ನಾವು ಬದುಕದಾದ್ರೆ, ನೋಡಿ ಇಲ್ಲಿ ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ನಮಗೆ ಯಾವ ರೀತಿಯಲ್ಲಿನೂ ಕ್ಷಮಿಸಲ್ಪಡುವುದಿಲ್ಲ.
ಪ್ರಿಯರೇ, ನಾವು ತಿಳ್ಕೊಬೇಕಾಗಿರೋದಿಲ್ಲಿ. ಪವಿತ್ರಾತ್ಮನ ಕುರಿತಾಗಿ ನಾವು ತಿಳ್ಕೊಬೇಕಾಗಿರೋದಿಲ್ಲಿ. ಯಾಕಂದ್ರೆ ಎಷ್ಟು ದೊಡ್ಡ ತಪ್ಪುಗಳು ನಾವು ಮಾಡ್ತಾ ಇರೋದು. ಪವಿತ್ರಾತ್ಮನಿಗೆ ಇಷ್ಟ ಇಲ್ಲದಲ್ಲಿ ಎಷ್ಟೋ ಮಾತುಗಳು ಹೇಳ್ತಾ ಇರೋದು, ಎಷ್ಟೋ ಕಾರ್ಯಗಳು ನಾವು ಮಾಡ್ತಾ ಇರೋದು. ಪವಿತ್ರಾತ್ಮನ ದುಃಖಪಡಿಸಿದ್ರೆ ಯಾವ ಕಾರಣದಲ್ಲೂ ಕ್ಷಮಿಸಲ್ಪಡೋದು ದೇವರ ವಾಕ್ಯ ಹೇಳ್ತಾ ಇದೆ. ನಾವೆಲ್ಲಿದ್ದೀರಾ? ನಾವು ಹೆಂಗಿದ್ದೀರಾ? ನಮ್ಮ ಹೃದಯ ಒಳಗಡೆ ಹೇಗಿದೆ? ನಮ್ಮ ಬಾಯಿ ಒಳಗಡೆಯಿಂದ ಬರ್ತಾ ಇರೋದು ವಿಷಯಗಳೇನಿದೆ? ಪ್ರಿಯರೇ, ಇದು ತಿಳುವಳಿಕೆ ನಮಗೋಸ್ಕರನೇ, ಇದು ತಿಳ್ಕೊಳ್ಳಿಕ್ಕೋಸ್ಕರನೇ. ದೇವರಿಗೆ ಉತ್ತಮವಾಗಿರೋದೇನು ಅಂದ ತಿಳುವಳಿಕೆ ವಿವೇಚಿಸಿ ತಿಳ್ಕೊಳ್ಳಿಕ್ಕೋಸ್ಕರ ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ಟಿರೋದು. ಅದೇ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 33ನೇ ವಾಕ್ಯ. ಮರ ಒಳ್ಳೆಯದಂದರೆ ಅದರ ಫಲವು ಒಳ್ಳೆಯದನ್ನಿರಿ, ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಹಣ್ಣಿರಿ, ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ವಿಷಯ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಕೆಲವರಿಗೆ ಹೇಳ್ತಾರೆ, ಈ ಸಣ್ಣ ಗಿಡ ಮರಗಳು ಬೆಳೆದು ಬರುವಾಗಲೇ, ಅದು ಸಣ್ಣ ಮರಿ ಆಗಿರುವಾಗಲೇ ಅದರಿಂದ ಒಂದು ಸ್ಟ್ರೆಂಗ್ತ್ ಗೊತ್ತಾಗುತ್ತೆ ಅಂತ. ಪ್ರಿಯರೇ, ಮನುಷ್ಯರ ವಿಷಯದಲ್ಲೂ ಇದೇ ಕಾರ್ಯವನ್ನು, ಒಂದು ಮಗು ಹುಟ್ಟಿ ಬೆಳೆದು ಬರುವಾಗಲೇ, ಇಲ್ಲಾಂದ್ರೆ ಒಂದು ನೂತನ ಸೃಷ್ಟಿಯಾಗಿ, ಒಂದು ದೀಕ್ಷಾಸ್ನಾನ ಹೊಂದಿ ನೂತನ ಸೃಷ್ಟಿಯಾಗಿ ಮಾರಲ್ಪಟ್ಟಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನು ಆವಾಗಲೇ ಆ ನುಡಿಯಲ್ಲಿನೇ ಅವ್ನು ಮಾತಾಡ್ತಾ ಇರೋದು, ಬಿಹೇವಿಂಗ್ ಅಲ್ಲಿನೇ, ಮಾತಾಡೋದಲ್ಲಿನೇ, ಅವ್ನು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿನೂ ಗೊತ್ತಾಗ್ಬಿಡುತ್ತೆ. ಅದೇನಿಲ್ಲಿ ಹೇಳ್ತಾ ಇರೋದು, ಫಲದಿಂದಲೇ. ಈ ಫಲ ಎಲ್ಲಿಂದ ಬರ್ಬೇಕು ಹೇಳಿ? ಈ ಮರ ಯಾವುದಂತ ಹೇಳಿದ್ರೆ, ಆ ಮರದಿಂದ ಹಿಂದಿನ, ನಾವಾಗಲೇ ನೋಡಿದ ದೇವರ ವಾಕ್ಯದಲ್ಲಿ, ಹಿಂದಿನ ಜೀವಿತದಲ್ಲಿ, ಹಿಂದಿನ ಆ ಲೈಫಲ್ಲಿ ನಮ್ಗೆ ಏನಿತ್ತು. ಪ್ರಿಯರೇ, ಇಲ್ಲಿ ಹೇಳ್ತಾ ಇರೋದು, ಮರ ಒಳ್ಳೇದಂದ್ರೆ ಅದರ ಫಲವನ್ನು ಒಳ್ಳೇದಾಗಿರುತ್ತೆ. ಆದ್ರೆ ಆ ಜೀವನದಲ್ಲಿ, ಆ ಕಾಲದಲ್ಲಿ ನಾವು ಒಳ್ಳೆಯವರಾಗಿರ್ಲಿಲ್ಲ, ಪಾಪಿಗಳಾಗಿದ್ದೆ. ಎಲ್ಲಾ ರೀತಿಯಲ್ಲಿ ಕಷ್ಟ, ದುಃಖ, ನೋವುಗಳು, ಅದರ ಎಲ್ಲಾದ್ರೂ ದುಷ್ಟತನ ಇರುವಂತ ಪಾಪದಲ್ಲಿ ಮುಳುಗಿರುವಂತ ವ್ಯಕ್ತಿಗಳು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ಶರೀರ ರಕ್ತಗಳನ್ನು ನಮ್ಮನ್ನ ಕಾಪಾಡಿ ನಮಗೆ ಸಹಾಯಕನಾಗಿ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟು, ಅದಾದ ಮೇಲೇನೋ ನಮ್ಮಿಂದ ಯಾವ ಫಲವನ್ನು ಹೊರಟಿಲ್ಲ ಅಂತ ಹೇಳಿದ್ರೆ, ದೇವ್ರ ವಾಕ್ಯದಲ್ಲಿ ಏನಂತ ಹೇಳ್ತಾರೆ, ಯಾವ ಫಲ ಕೊಡೋದಲ್ಲಿದ್ರನ್ನ ಕಡಿದು ಬೆಂಕಿಗೆ ಹಾಕಿ ಅಂದ. ಅದೇನೆ ಆ ಕೊನೆಗೆ ನ್ಯಾಯ ತೀರ್ವಿಕೆ ಅಂತ ಹೇಳ್ತಾ ಇರೋದು. ಭೂಮಿಯಲ್ಲಿ ಬದುಕಿರೋ ಸಮಯದಲ್ಲಿ ಯಾವ ಫಲವನ್ನು ಕೊಡದಲ್ಲೇ ನನ್ನ ರಕ್ಷಣೆ ಒಂದಿನ ದೀಕ್ಷಾಸ್ನಾನ ತಗೊಂಡಿದೆ ಅಂತ ಕೂತಿರುವಂತ ಜನಗಳಿದಾರಲ್ಲ, ಆ ಸಹೋದರಿ ಹೇಳ್ತಾ ಇರೋದು, ದೇವರು ಫಲ ಕೊಡುವಂತ ವ್ಯಕ್ತಿ. ದೇವರಿಗೆ ಫಲ ಬೇಕು. ನಿಮಗೆ ಕೊಟ್ಟು ಕರುಣೆ ಕೊಟ್ಟು ಎಲ್ಲಾ ರೀತಿಯಲ್ಲಿ ನಿಮ್ಮನ್ನ ಕಾದು ಕಾಪಾಡಿ ರಕ್ಷಿಸಿ, ಎಲ್ಲಾ ನೋವುಗಳು ಆ ಒಬ್ಬ ದೇವಕುಮಾರನ ಮೇಲೆ ಎಲ್ಲದನ್ನು ಇಟ್ಟು ಬಿಟ್ಟು ಹೋಗಿರುವಂತ ಆ ಸಂದರ್ಭ. ಪ್ರಿಯರೇ, ಇಲ್ಲಿ ನೋಡಿ, ನಮ್ಮನ್ನೇ ನಾವು ಶುದ್ಧಪಡಿಸೋದು ಎಷ್ಟು ಹೆಚ್ಚಾಗಿರ್ಬೇಕಾಗಿರೋ ವಿಷಯ ಅಂತ ಹೇಳಿ. ಅದೇ ರೀತಿಯಾಗಿ ಜ್ಞಾನೋಕ್ತಿ 8ನೇ ಅಧ್ಯಾಯ, ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 33ನೇ ವಾಕ್ಯ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. 34. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಲಿನ ನಿಲವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ಇಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇನೆ. ನಮ್ಮ ಬುದ್ಧಿಗಳನ್ನ ನಾನು ಉಪಯೋಗಿಸೋದಲ್ಲೇ, ಇಲ್ಲಿ ನೋಡಿ, ಉಪದೇಶವನ್ನು ಕೇಳಿರಿ, ದೇವರ ಮಾತುಗಳನ್ನು, ದೇವರ ವಾಕ್ಯವನ್ನು ಓದ್ರಿ, ಧ್ಯಾನ ಮಾಡ್ರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ ಅಂತ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಎಲ್ಲವನ್ನಿದೆ. ನಾನು ಪ್ರತಿಯೊಂದು ಸರಿ ಹೇಳ್ತೀನಿ, ಏನಂತ ಹೇಳಿದ್ರೆ, ನಾನು ಈ ವಾಕ್ಯ ಎಲ್ಲ ನಿಮಗೆ ಹೇಳುವಾಗ ನೀವು ನೋಟ್ ಮಾಡಿ, ಕೊನೆಗೆ ನಿಮ್ಗೆ ಯಾವ ಫ್ರೀ ಆಗಿರುತ್ತೋ ನೀವು ಇನ್ನೂ ಸರಿ ಅದೇ ವಾಕ್ಯ ಓದುವಾಗ ಇನ್ನೂ ದೇವರ ಪವಿತ್ರಾತ್ಮನ ಹೆಚ್ಚಾಗಿ, ನಾನು ಹೇಳಿದಕ್ಕಿಂತ ಹೆಚ್ಚಾಗಿ ಇನ್ನೂ ಅದೊಂದು ಗೂಢಾರ್ಥಗಳು ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಪ್ರತಿದಿನವನ್ನು ದೇವರನ್ನ ಕಾಯುತ್ತಾ, ದೇವರನ್ನ ಕಾಯ್ತಾ ಅಂತ ಹೇಳುವ ಒಂದಿದೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರವಣಿಗೆ ಬಗ್ಗೆ ನಾವು ಕಲಿತಾ ಇರೋದು. ಈ ನ್ಯಾಯ ತೀರ್ವಿಕೆ ಅಂತ ಹೇಳುವಾಗ ಎರಡನೇ ಬರುವಾಗೇನೆ, ಅದಕ್ಕೋಸ್ಕರ ದಿನ ಕಾಯುವಂತ ವ್ಯಕ್ತಿ ಯಾರಂತ ಹೇಳಿ, ಸುಮ್ಮನೆ ಅಲಕ್ಷ್ಯವಾಗಿ ಎಲ್ಲೋ ಕೂತಿರಲ್ಲ, ಪ್ರಿಪೇರ್ ಆಗಿ ರೆಡಿಯಾಗಿ ಒಂದು ಎಕ್ಸಾಮಿಗೆ ಕೂರುವ ಅಂತ ಒಂದು ಸ್ಟೂಡೆಂಟ್ ತರ ನಮ್ಮನ್ನ ಪರಿಶೋಧಿಸಿ ಎಲ್ಲ ಸರಿಪಡಿಸಿ, ನನ್ನ ಕರ್ತನಾದ ದೇವನ ಈ ರಾತ್ರಿಯಲ್ಲಿ ಬಂದದನ್ನು ಕೂಡ ಸಂತೋಷದಿಂದ, ದೇವರೇ ನಾನಿಲ್ಲಿ ಇದ್ದೀನಿ, ಎಷ್ಟು ಜನಕ್ಕೆ ನನ್ನ ಎದೆ ಮುಟ್ಟಿ ನಾನು ರೆಡಿ ಇದ್ದೀನಿ ದೇವರೇ ಅಂತ ಪರಿಶೋಧಿಸೋದಲ್ಲಿ ಯಾರು ಹೇಳಬಾರದು. ತನ್ನನ್ನು ತಾವು ಪರಿಶೋಧಿಸಿ ಅದನ್ನ ನಿಜ ಸ್ಥಿತಿಯನ್ನು ತಿಳಿದವರಾಗಿ ಮುಂದಿನ ದಿವಸದಲ್ಲಿ
ನಾವು ಜೀವಿಸುವಾಗ ಈಗ ಪವಿತ್ರಾತ್ಮನ ಇಷ್ಟ ಇಲ್ಲದಲ್ಲೇ ಇರೋದು ವಿಷಯಗಳು ನಾವು ಸರಿಪಡಿಸ್ಬೇಕಾಗಿರೋದು ಯಾವ್ದು ವಿಷಯಗಳು ಏನಂತ ನಾನು ಹೇಳಿದ್ರೆ ಸಮಯ ಕೊರತೆ ಇರೋದ್ರಿಂದ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನೀವು ಇನ್ನೊಂದ್ಸರಿ ಓದಿ. ಇದು ಬರೆದಿರೋರಾಗಿ ನೋಟ್ ಮಾಡಿ ಇನ್ನೊಂದ್ಸರಿ ಅದ್ರ ಬಗ್ಗೆ ಹೋಗುವಾಗ ನಾನು ಹೇಳಿದಕ್ಕಿಂತ ಹೆಚ್ಚಾಗಿ, ಯಾಕಂದ್ರೆ ಅಲ್ಪನಾಗಿರೋದು ನಾನು ಹೇಳಿರೋದು, ಆದ್ರೆ ನಿಮ್ಮೊಳಗಿರೋದು ನಿಮ್ಮ ಪವಿತ್ರಾತ್ಮನೇ ನಿಮಗೆ ಹೇಳಿಕೊಡುವಂತ ಇರೋದು ದಟ್ ಇಸ್ ಅ ಕಂಪ್ಲೀಟ್ ವರ್ಷನ್. ಮನುಷ್ಯರಿಗಿಂತ ಹೆಚ್ಚಾಗಿ ದೇವರ ಆತ್ಮನಿಗೆ ಮಾತಾಡಿ, ಆ ಕಮ್ಯುನಿಕೇಶನ್ ವಿತ್ ಗಾಡ್, ಆ ಡೈಲಿ ಕಮ್ಯುನಿಕೇಶನ್, ಆ ಆತ್ಮ ನಿಮ್ ಜೊತೆ ಮಾತಾಡ್ತಾರೆ, ನೀವು ಮಾತಾಡ್ಲಿಕ್ಕೆ ಕಿವಿ ಕೊಟ್ಟು ಕಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ ಬರೋದ, ಪ್ರತಿಯೊಂದು ದಿನವನ್ನು ಆ ದೇವರ ವಾಕ್ಯವನ್ನು, ದೇವರ ಮಾತನ್ನು ಕೇಳಿಸ್ಕೊಳ್ಳಿಕ್ಕೋಸ್ಕರ ಸಮಯ ಕೊಡಿ. ಇದು ಯಾವಾಗಲೂ ನಮ್ಗೆ ಎಂದರೆ ಇಟ್ಸ್ ಲೈಕ್ ರೇಡಿಯೋ. ನಮ್ದು ಕಂಪ್ಲೇಂಟ್ ಪ್ರಾರ್ಥನೆಗಳು ಬಾಕಿ ಇರೋದು, ಅದು ಕೊಡಿ ನನಗೆ, ಇದು ಕೊಡಿ, ಎಲ್ಲದನ್ನು ನಾವು ಹೇಳ್ತಾ ಇರ್ತೀನಿ. ಈ ರೇಡಿಯೋಗೆ ಆನ್ ಮಾಡಿದ್ರೆ ನಾವು ಹೇಳ್ತಾ ಇರೋದು ಯಾವುದನ್ನು ರೇಡಿಯೋ ಕೇಳಿಸ್ಕೊಳ್ಳೋಣ, ಅದೇನ್ ಕೇಳ್ತಾ ಇದೆ ಅದು ಮಾತ್ರ ನಾವು ಕೇಳಿಸ್ಕೊಬೇಕು. ಪ್ರಿಯ, ಹಂಗಲ್ಲ. ದೇವರಾತ್ಮನ ಜೊತೆ, ದೇವರ ಜೊತೆ ಇರೋ ಸಂಪರ್ಕ ಅಂತ ಹೇಳಿದ್ರೆ ಇಟ್ಸ್ ಎ ಟೂ ವೇ ಕಮ್ಯುನಿಕೇಶನ್, ಒನ್ ವೇ ಅಲ್ಲ. ನೀನೇನ್ ಮಾತಾಡ್ತೀಯೋ, ನೀನ್ ದೇವ್ರ ಹತ್ರ ಏನ್ ಪ್ರಾರ್ಥನೆ ಮಾಡ್ತೀಯೋ ಅದೆಲ್ಲ ಕೇಳಿಸ್ಕೊಂಡು ನಿನ್ ಜೊತೆ ಮಾತಾಡುವಂತ ದೇವರು. ಪ್ರಯತ್ನ ಮಾಡಿ ನೋಡಿ. ದೇವರ ಕೃಪೆಯಿಂದ ಮುಂದಿನ ದಿವಸಗಳಲ್ಲಿ ಪವಿತ್ರಾತ್ಮ ಹೆಚ್ಚಾಗಿ ಪ್ರಭಾವ ಹೊಂದಿವೆ. ನಮ್ಮನ್ನ ನಾವು ಪರಿಶೋಧಿಸಿ ಶುದ್ಧಪಡಿಸಿ ಜೀವಿಸುವರಾಗಿ ಆ ದೇವರು ನನ್ನನ್ನು ನಿಮ್ಮನ್ನ ಎಲ್ಲವರನ್ನು ಅನುಗ್ರಹಿಸಿ ಆಶೀರ್ವದಿಸಲಿ. ಈ ಅವಕಾಶವನ್ನು ಕೊಟ್ಟ